ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರತಕ್ಕಂತಹ ಮೀನ್ಸ್ 18 ಜೂನ್ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ ಮೊದಲ ಪ್ರಶ್ನೆ ಅಂತ ನೋಡೋದಾದರೆ, ಮೌರ್ಯರ ಕಾಲದಲ್ಲಿ ಯಾವ ನಾಣ್ಯವು ಹೆಚ್ಚು ಚಲಾವಣೆಯಲ್ಲಿತ್ತು ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಏನಿದಾವೆ ಅಂದರೆ ಪಣ ಚಿನ್ನದ ನಾಣ್ಯ, ಗಣ ಚಿನ್ನದ ನಾಣ್ಯ, ಪಣ ಬೆಳ್ಳಿ ನಾಣ್ಯ ಮತ್ತು ಪಣ ತಾಮ್ರದ ನಾಣ್ಯ ಅಂತ ಕೊಟ್ಟಿದ್ದಾರೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಪಣ ಅನ್ನೋದಾಗುತ್ತೆ. ಸೊ ನಿಮಗಲ್ಲಿ ಆಲ್ಮೋಸ್ಟ್ 50% ಜನಕ್ಕೆ ಆದರೂ ಇದು ಗೊತ್ತಿರುತ್ತೆ, ಏನು ಪಣ ಅನ್ನೋದು. ಬಟ್ ಅದು ಯಾವ ನಾಣ್ಯವಾಗಿತ್ತು ಅಂತ ನೋಡೋದಾದರೆ, ಇದೊಂದು ಬೆಳ್ಳಿ ನಾಣ್ಯವಾಗಿತ್ತು. ಯಾವುದು? ಈ ಮೌರ್ಯರ ಕಾಲದಲ್ಲಿ ಕಂಡುಬರ್ತಕ್ಕಂಥ ನಾಣ್ಯ ಯಾವುದು ಅಂದರೆ ಪಣ ಅನ್ನೋದು, ಸರಿನಾ? ಪಣ ಅನ್ನೋದು ಯಾವ ಒಂದು ನಾಣ್ಯವಾಗಿತ್ತು ಅಂದರೆ ಇದೊಂದು ಬೆಳ್ಳಿಯ ನಾಣ್ಯವಾಗಿತ್ತು. ಹಾಗೆ ಇನ್ನೊಂದು ನಿಮಗೆ ಈ ಡೆಪ್ತ್ ಆಗಿ ಕೇಳ್ಬೋದು, ಇನ್ನೂ ಡೆಪ್ತ್ ಆಗಿ ಏನು ಅಂದರೆ ಇದೊಂದು ಯಾವ ಒಂದು ರೀತಿಯ ಕಾಯಿನ್ ಆಗಿತ್ತು ಅಂತ ನೀವು ಕೇಳ್ಬೋದು. ಇದೊಂದು ಪಂಚ್ ಮಾರ್ಕ್ಡ್ ಕಾಯಿನ್ ಅಂತ ನಾವು ಹೇಳ್ತೀವಿ ಇದನ್ನ, ಸರಿನಾ? ಪಂಚ್ ಮಾರ್ಕ್ಡ್ ಕಾಯಿನ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಕೇಳ್ಬೋದು ನಿಮಗೆ, ಈ ಮೌರ್ಯರ ಕಾಲದಲ್ಲಿ ಪಂಚ್ ಮಾರ್ಕ್ಡ್ ಕಾಯಿನ್ಗಳು ಕಂಡು ಬರ್ತಾ ಇದ್ವು. ಹಾಗೆ ನೆಕ್ಸ್ಟ್ ಇನ್ನೊಂದು ಇದಕ್ಕೆ ಮಾಹಿತಿ ಏನಿದೆ ಅಂದರೆ, ಇವರ ಕಾಲದಲ್ಲಿ ಒಂದು ಬೆಳ್ಳಿ ಮತ್ತು ತಾಮ್ರದಿಂದ ಮಾಡಿರ್ತಕ್ಕಂತಹ ನಾಣ್ಯಗಳು ಕಂಡುಬರ್ತಾ ಇದ್ವು. ಈ ಚಿನ್ನದ ನಾಣ್ಯಗಳು ಕಂಡುಬರ್ತಾ ಇರಲಿಲ್ಲ. ಯಾಕೆ ಚಿನ್ನದ ನಾಣ್ಯಗಳು ಕಂಡುಬರ್ತಾ ಇರಲಿಲ್ಲ? ಚಿನ್ನದ ನಾಣ್ಯಗಳನ್ನು ನಮ್ಮ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿದವರೇ ಈ ಕುಶಾಣರು ಇಂಟ್ರೊಡ್ಯೂಸ್ ಮಾಡ್ತಾರೆ, ಸರಿನಾ? ಎರಡನೇ ಕುಜಲ್ ಕ್ಯಾಡ್ಫಿಸಸ್ ಅಂತ ಬರ್ತಾರೆ ಅಲ್ವಾ? ಸೊ ಅವ್ರು ಏನು ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ ನಮ್ಮ ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು. ಅದಕ್ಕಿಂತ ಮುಂಚೆ ಚಿನ್ನದ ನಾಣ್ಯಗಳು ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ, ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಅದಾದ ನಂತರ ಈ ಗುಪ್ತರ ಯುಗವನ್ನು ನಾವೇನಂತ ಕರಿತೀವಿ? ಸುವರ್ಣ ಯುಗ ಅಂತ ಕರಿತೀವಿ. ಅವರ ಸಮಯದಲ್ಲಿ 8 ರೀತಿಯ ಚಿನ್ನದ ನಾಣ್ಯಗಳನ್ನು ಸಮುದ್ರಗುಪ್ತ ಹೊರಡಿಸ್ತಾನೆ, ಅದು ಕೂಡ ನೆನ್ಪಿಟ್ಕೊಳ್ಳಿ, ಸರಿನಾ? ಈ ಕುಶಾನರ ನಂತರ ಬರ್ತದೆ ಇದು ಗುಪ್ತ ಮನೆತನ, ಕುಶಾನ ಮತ್ತು ಈ ಗುಪ್ತ ಮನೆತನ ಇವಾಗ ಪ್ಯಾರಲಲ್ಲಿ ಬರ್ತದೆ ಅಂತ ಕೂಡ ನಾವು ಹೇಳ್ಬೋದು, ಸರಿನಾ? ಸೊ ಬಟ್ ನಮ್ಮ ಭಾರತ ದೇಶಕ್ಕೆ ಚಿನ್ನದ ನಾಣ್ಯಗಳನ್ನು ಇಂಟ್ರೊಡ್ಯೂಸ್ ಮಾಡಿದವರು ಕುಶಾನ. ಬಟ್ ಅದಾದ ನಂತರ ನೆಕ್ಸ್ಟ್ ಈ 8 ರೀತಿಯ ಚಿನ್ನದ ನಾಣ್ಯಗಳನ್ನು ಹೊಡೆಸಿದವರು ಯಾರು ಅಂದರೆ ಈ ಸಮುದ್ರಗುಪ್ತ, ಸರಿನಾ? ಯಾರ ಮಗ? 1ನೇ ಚಂದ್ರಗುಪ್ತನ ಮಗ. ಯಾರ ತಂದೆ? 2ನೇ ಚಂದ್ರಗುಪ್ತನ ತಂದೆ, ಸರಿನಾ? ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಮಾಹಿತಿ ಏನಿದೆ ಅಂದರೆ ನಿಮಗೆ, ಪ್ರಧಾನಮಂತ್ರಿ ನಗರ ಯೋಜನೆ ಯಾವಾಗ ಜಾರಿಗೆ ಬಂದಿತು ಅಂತ ಕೇಳಿದಾನೆ. ಮೀನ್ಸ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪ್ರಧಾನಮಂತ್ರಿ ನಗರ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಯಾವ ಒಂದು ವರ್ಷ ಜಾರಿಗೆ ಬಂದಿತು ಅಂತ ನೋಡೋದಾದರೆ 2015 ಜೂನ್ 25ರಂದು ಇದು ಜಾರಿಗೆ ಬರ್ತದೆ, ಸರಿನಾ? ಸರ್ ಇಲ್ಲ ಸರ್ 2016 ಓದಿದ್ದೀನಿ ಸರ್, ಸರಿನಾ? ಸೊ ಇಲ್ಲಿ 2 ಬರ್ತದೆ ನಿಮಗೆ. ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಅಂತ ಏನಾದರೂ ಇದ್ದರೆ, ಸರಿನಾ? ಏನಾದರೂ ನಿಮಗೆ ನಗರ ಅಂತ ಬಂದರೆ ಅದ್ರ ಮುಂದ್ಗಡೆ ಅದು ಏನಾಗುತ್ತೆ? 2015 ಆಗುತ್ತೆ, ಸರಿನಾ? ಗ್ರಾಮೀಣ ಅಂತ ಬಂದರೆ ನಿಮಗೆ ಏನಾಗುತ್ತೆ ತಿಳ್ಕೋಬೇಕು, 2016, ಸರಿನಾ? ಈ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಏನಿದೆ ಅಲ್ವಾ, ಮೀನ್ಸ್ ಫಸ್ಟ್ ಏನಿದೆ ಅಂದರೆ ಶ್ರೀಮಂತರಿಗೆ ಅಥವಾ ಈ ಸಿಟಿಯಲ್ಲಿರೋರು ಆಲ್ಮೋಸ್ಟ್ ಶ್ರೀಮಂತರು ಇರ್ತಾರೆ ಅಂತ ಆ ಒಂದು ಕಾನ್ಸೆಪ್ಟಲ್ಲಿ ಇರಲಿ ನಿಮಗೆ, ಸರಿನಾ? ಮೀನ್ಸ್ ಸಿಟಿಯಲ್ಲಿರೋರಿಗೆ ಈ ಶ್ರೀಮಂತರಿಗೆ ಫಸ್ಟ್ ತಂದಿದ್ದಾನೆ 2015ರಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ಸುಮ್ಮನೆ ಇವರಿಗೂ ಕೂಡ ಗ್ರಾಮೀಣದವ್ರಿಗೆ ಕೊಡಬೇಕಲ್ವಾ ಅಂತ ನೆಕ್ಸ್ಟ್ ಏನು ಮಾಡ್ತಾನೆ, 2016ರಲ್ಲಿ ತಂದಿರ್ತಾನೆ ಅಂತ ನೆನ್ಪಿಟ್ಕೊಳ್ಳಿ. ಹೀಗೆ ನೆನ್ಪುಳಿತದೆ, ಇಲ್ಲಾಂದರೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಸ್ವಲ್ಪ ಸಾಕಷ್ಟು ಇರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, RBI ಘೋಷಿಸಿದ ತೆರಿಗೆ ಪಾವತಿಗಳಿಗೆ ಹೊಸ UPI ವಹಿವಾಟು ಮಿತಿ ಎಷ್ಟು ಅಂತ ಕೇಳಿದಾನೆ. ಸರ್ ಇದನ್ನು ಏನು ಹಾಕಿಲ್ಲ ಅಲ್ಲ, ಎಷ್ಟಿದೆ ಅಂದರೆ 1 ಲಕ್ಷದಿಂದ 4 ಲಕ್ಷಕ್ಕೆ ಹೆಚ್ಚಿಗೆ ಮಾಡಲಾಗಿದೆ ಯಾವುದನ್ನ? ಈ ಹೊಸ UPI ವಹಿವಾಟು ಮಿತಿಯನ್ನು, ಸರಿನಾ? ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸಾರಿ ಇದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. 1 ಲಕ್ಷದಿಂದ ಓಕೆ, ಇದು 1 ಲಕ್ಷ ಅಷ್ಟೇ. ಇದು 1 ಲಕ್ಷದಿಂದ 4 ಲಕ್ಷಕ್ಕೆ ಏರಿಸಿದಾರಾ ಅಥವಾ 5 ಲಕ್ಷಕ್ಕೆ ಏರಿಸಿದಾರಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ, ನೋಡಿದ್ದೀನಿ, ಓಕೆ, ಇದು ನನಗೆ ಗೊತ್ತಿದೆ, ಬಟ್ ಏನೋ ಕನ್ಫ್ಯೂಷನ್ ಆಗ್ತಾ ಇದೆ. ಒಂದ್ಸರಿ ನೀವು ನೋಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾನು ನೆಕ್ಸ್ಟ್ ಶಿಫ್ಟಲ್ಲಿ ನಿಮಗೆ ಹೇಳಿರ್ತೀನಿ ಇದನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 1926ರಲ್ಲಿ CV ರಾಮನ್ ಅವರು ಯಾವ ಪತ್ರಿಕೆಯನ್ನು ಸ್ಥಾಪಿಸಿದರು ಅಂತ ಕೇಳಿದ್ದಾರೆ. ಸೊ ಯಾವ ಒಂದು ಪತ್ರಿಕೆಯನ್ನು ಈ CV ರಾಮನ್ ಅವರು ಸ್ಥಾಪನೆ ಮಾಡ್ತಾರೆ 1926ರಲ್ಲಿ ಅಂತ ನೋಡೋದಾದರೆ, ಇಂಡಿಯನ್ ಜರ್ನಲ್ ಆಫ್ ಫಿಸಿಕ್ಸ್ ಅನ್ನೋ ಒಂದು ಪತ್ರಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ, ಸರಿನಾ? ಸೊ ನಿಮಗೆ ಒಂದು ನಾನು ಯಾವಾಗಲೂ ಕೂಡ ಹೇಳ್ತಾ ಬರ್ತಿದ್ದೀನಿ, ಏನು ಅಂತಂದರೆ ಇದೊಂದು ಕ್ವಶನ್ ಆಯಿತು, ಇದೊಂದು ಕ್ವಶನ್ ಬಿಟ್ಟಾಕಬೇಡಿ. ಈ ಕ್ವಶನ್ ಬಿಟ್ಟಾಕಿದ್ರು ಕೂಡ ಈ 100 ವರ್ಷ ಯಾವುದ್ಯಾವ್ದು ಕಂಪ್ಲೀಟ್ ಆಗಿದೆ ಅಲ್ವಾ, ಅದು ಪತ್ರಿಕೆ ಆಗಿರಲಿ, ಸಂಘಟನೆ ಆಗಿರಲಿ, ಏನಾದರೂ ಇನ್ಸಿಡೆಂಟ್ ಆಗಿರಲಿ, ಸರಿನಾ? ಇಲ್ಲಾಂದರೆ ಯಾವನೋ ಜೈಲಲ್ಲಿ ಹೋಗಿ ಬಂದಿರಲಿ, ಸರಿನಾ? ಸೊ ಏನು ಬೇಕಾದಾಗಿರಲಿ ಅದು, ಸರಿನಾ? ಯಾರು ಅದು ಬ್ರಿಟಿಷರಾಗಿರಲಿ, ನಮ್ಮ ಭಾರತೀಯರಾಗಿರಲಿ, ಅಥವಾ ಸ್ವತಂತ್ರ ಸೇನಾನಿಗಳಾಗಿರಲಿ, ಅಥವಾ ನಮ್ಮ ಭಾರತದ ಸ್ವತಂತ್ರ ಸೇನಾನಿಗಳಿಗೆ ಮೋಸ ಮಾಡಿದವರಾಗಿರಲಿ, ಸರಿನಾ? ಯಾರು ಬೇಕಾದಿರಲಿ, ಈ 2024, 25 ಮತ್ತು ಈ 26ರಲ್ಲಿ ನಡೆದಿರ್ತಕ್ಕಂತಹ ವಿಷಯಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗಿ, ಯಾಕಂದರೆ 100 ಇಯರ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಅದಕ್ಕೆ ಪ್ರಶ್ನೆನ ಕೇಳ್ತಾನೆ. ಹಾಗೆ ಇನ್ನೊಂದು ಈ 1973 ಮತ್ತು ಈ 74ರಲ್ಲಿ 1973 ಮತ್ತು 74ರಲ್ಲಿ ಏನೇನಾಗಿದಾವಲ್ವಾ ಅವೆಲ್ಲವನ್ನು ಕೂಡ ನೋಡ್ಕೊಂಡು ಹೋಗಿ, ಯಾಕೆಂದರೆ ಇದು 50 ವರ್ಷ ಕಂಪ್ಲೀಟ್ ಆಗಿರುತ್ತೆ. ಸೊ ಅದಕ್ಕೆ ಅದರ ಮೇಲೆ ಪ್ರಶ್ನೆ ಕೇಳ್ತಾನೆ. ಹಾಗೆ 2015
2015 2016ರಲ್ಲಿ ಬಂದಿರತಕ್ಕಂತಹ ಎಲ್ಲ ಯೋಜನೆಗಳ ಬಗ್ಗೆ ನೋಡ್ಕೊಂಡು ಹೋಗಿ. ಯಾಕಂದರೆ 10 ವರ್ಷ ಕಂಪ್ಲೀಟ್ ಆಗಿದೆ, ಪ್ರಶ್ನೆನ ಕೇಳ್ತಾನೆ. ಯಾಕೆ ಹಿಂದಿನ ಬಂತು ಹಾಗೆ ಹೀಗೆ ಅಂತ ಕೂಡ ನಾವು ಇದಕ್ಕೆ ಬ್ಲೇಮ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಅವ್ನು 100 ವರ್ಷ ಆಗಿರುತ್ತೆ ಕೇಳಿರ್ತಾನೆ, ಒಂದು ಇಲ್ಲಾಂದರೆ 50 ವರ್ಷ ಆಗಿರುತ್ತೆ ಕೇಳಿರ್ತಾನೆ, ಇಲ್ಲಾಂದರೆ 200 ವರ್ಷ ಆಗಿರುತ್ತೆ ಕೇಳಿರ್ತಾನೆ, ಸರಿನಾ? ಸೊ ಅದಕ್ಕೆ ನಾವು ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ ಯಾವ ಒಂದು ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿದ್ರು ಈ ಸಿ ವಿ ರಾಮನ್ ಅಂತ ನೋಡೋದಾದರೆ, ಈ ಜರ್ನಲ್ ಆಫ್ ಫಿಸಿಕ್ಸ್ ಅಂತ ಒಂದು ಪತ್ರಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಯಾವುದು? ಇಂಡಿಯನ್ ಜರ್ನಲ್ ಆಫ್ ಫಿಸಿಕ್ಸ್ ಎಂಬ ಒಂದು ಪತ್ರಿಕೆಯನ್ನು. ಈ ಫಿಸಿಕ್ಸ್ ಅಂತ ನೋಡಿದ್ರೆ ನಿಮಗೆ ಹೇಳ್ಬೋದು ಅನ್ಸುತ್ತೆ, ಈ ರಾಮನ್ ಅಂತ ಆಪ್ಷನಲ್ಲಿ ಏನಾದರೂ ಬೇರೆ ಯಾವುದು ಫಿಸಿಕ್ಸ್ ಬಂದಿರಲಿಲ್ಲ ಅಂದರೆ. ಹಾಗೆ ಸರ್ ಚಂದ್ರಶೇಖರ್ ವೆಂಕಟರಾಮನ್ ಅವರಿಗೆ 1930ರಲ್ಲಿ ಏನು ಸಿ ವಿ ರಾಮನ್ ಇದ್ದಾರಲ್ವಾ, ಸೊ ಅವರ ಒಂದು ಪೂರ್ಣ ಹೆಸರೇನು ಅಂದರೆ ಈ ಚಂದ್ರಶೇಖರ್ ವೆಂಕಟರಾಮನ್ ಅಂತ ಅವ್ರಿಗೆ ಒಂದು ಹೆಸರು ಕಂಡು ಬರುತ್ತೆ. ಸೊ ಇವರಿಗೆ 1930ರಲ್ಲಿ ಭೌತಶಾಸ್ತ್ರದಲ್ಲಿ ಫಿಸಿಕ್ಸಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಗ್ತದೆ. ಯಾವ ಒಂದು ಕ್ರಿಯೆ ಏನು ಮಾಡಿದ್ರು ಇವರು ಅಂತ ನೋಡೋದಾದ್ರೆ, ಈ ಬೆಳಕಿನ ಚದುರುವಿಕೆಯ ಸಲುವಾಗಿ, ಈ ಬೆಳಕಿನ ಚದುರುವಿಕೆ ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ ಸಲುವಾಗಿ ಇವರಿಗೆ 1930ರಲ್ಲಿ ಭೌತಶಾಸ್ತ್ರದಲ್ಲಿ ಇವರಿಗೆ ಒಂದು ನೊಬೆಲ್ ಪ್ರಶಸ್ತಿ ದೊರೀತದೆ. ಹಾಗೆ ನಮ್ಮ ಭಾರತದಲ್ಲಿ ಯಾವ ವ್ಯಕ್ತಿ ಎರಡನೇದಾಗಿ ನೊಬೆಲ್ ಪ್ರಶಸ್ತಿ ಪಡೆದುಕೊಂಡ್ರು ಅಂದರೆ ಇವರೇ. ಯಾರು? ಈ ಸಿ ವಿ ರಾಮನ್ ಅವರು. ಮೊದಲು ಯಾರಿಗೆ ಸಿಕ್ಕಿತ್ತು? 1913ರಲ್ಲಿ ಈ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಸಿಕ್ಕಿತ್ತು, ಅವರ ಒಂದು ಗೀತಾಂಜಲಿ ಕೃತಿಗೆ. ಹಾಗೆ ಏಷ್ಯಾದ ಮೊಟ್ಟ ಮೊದಲಿಗರವರು, ನಮ್ಮ ಭಾರತ ಮಾತ್ರ ಅಲ್ಲ, ಇಡೀ ಏಷ್ಯಾದೇ ಮೊಟ್ಟ ಮೊದಲಿಗರು ಯಾರು? ಸಿ ವಿ ರಾಮನ್ ಅವರು. ಸರ್ ಹೇಗೆ ನೆನ್ಪಿಟ್ಕೋಬೇಕು? 2 ವರ್ಷ ಏನಿಲ್ಲ, ಒಂದರಲ್ಲಿ 1913 ಇದೆ, ಇನ್ನೊಂದರಲ್ಲಿ ಈ ಒಂದನ್ನ ಕಿತ್ತಾಕ್ಬಿಡ್ರಿ, ಜಸ್ಟ್ ಇಲ್ಲಿ 0 ಹಾಕ್ಬಿಡ್ರಿ, ಇದು 1930 ಆಗುತ್ತೆ, ಸರಿನಾ? ಸರ್ ಇದು ಲಾಜಿಕ್ ಆಗಲ್ಲ. ಹೌದು, ಲಾಜಿಕ್ ಕೊಡಲ್ಲ, ಬಟ್ ಏನು ಅಂದರೆ ಕೆಲವೊಂದು ಹೇಗೆ ಅಂದರೆ ಇಲ್ಲಾಜಿಕಲ್ ಆಗಿ ನಾವು ಥಿಂಕ್ ಮಾಡಿ ನೆನ್ಪಿಟ್ಕೊಳ್ಬೇಕಾಗುತ್ತೆ ಕೆಲವೊಂದು, ಸರಿನಾ? ಸೊ ಅದಕ್ಕೆ ಈ ರೀತಿ ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನೆಕ್ಸ್ಟ್ ಇನ್ನೂ ಸ್ವಲ್ಪ ಮಾಹಿತಿ. ಇವರು 1928 ಫೆಬ್ರವರಿ 28ರಂದು ಈ ಬೆಳಕಿನ ಚದುರುವಿಕೆ ಕಂಡು ಹಿಡಿತಾರೆ. ಸೊ ಇದನ್ನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಸೊ ಅದರ ಸಲುವಾಗಿ ನಾವು ಭಾರತದಲ್ಲಿ ಈ ಒಂದು ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನಮ್ಮ ಭಾರತದಲ್ಲಿ ವಿಜ್ಞಾನ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೋಡೋದಾದರೆ, ಈ ಫೆಬ್ರವರಿ 28ನ ನಾವು ವಿಜ್ಞಾನದ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಯಾಕೆಂದರೆ ಇದೇ ಒಂದು ರೀಸನ್, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಇವರಿಗೆ 1954ರಲ್ಲಿ ಭಾರತ ರತ್ನ ಕೂಡ ದೊರೀತದೆ. 1954ರಲ್ಲಿ RRR ಏನು ಸರ್, ರಾಜಮೌಳಿ ಫಿಲ್ಮಾ? ಅಲ್ಲ, ಅದೇನು ರೌದ್ರಂ ರಣಂ ಏನೋ ಇದೆ ಅಲ್ವಾ? ಸೊ ಅದು ಅಲ್ಲ. ಇಲ್ಲಿ ಒಂದು ರಾಧಾಕೃಷ್ಣ, ಇನ್ನೊಂದು ಇಲ್ಲಿ ನಿಮಗೆ ರಾಜಗೋಪಾಲಾಚಾರಿ, ಹಾಗೆ ಇನ್ನೊಬ್ರು ಯಾರು ಕಂಡು ಬರ್ತಾರೆ ಅಂದರೆ ನಿಮಗೆ ಸಿ ವಿ ರಾಮನ್ ಅಂತ, ಸರಿನಾ? ರಾಜಗೋಪಾಲಾಚಾರಿ, ರಾಮನು ಮತ್ತು ನಿಮಗೆ ಈ ರಾಧಾಕೃಷ್ಣನ್. RRR ಬಂತಲ್ವಾ? ಸೊ RRR ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. RRR ಈ ಮೂರಕ್ಕೂ ಕೂಡ, 3 ಜನರಿಗೂ ಕೂಡ 1954ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಚೊಚ್ಚಲ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಈ 3 ವ್ಯಕ್ತಿಗಳಿಗೂ ಕೂಡ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಉಪಾರ್ಕೋಟ್ ಕೋಟೆ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾನೆ, ಸರಿನಾ? ಉಪ್ಪಾರ್ಕೋಟ್ ಅಲ್ಲ, ಉಪಾರ್ಕೋಟ್, ಸರಿನಾ? ಸೊ ಈ ಒಂದು ಉಪ ಅನ್ನೋ ಒಂದು ಕೋರ್ಟು ಎಲ್ಲಿ ಕಂಡು ಬರ್ತದೆ, ಈ ಕೋಟೆ ಎಲ್ಲಿ ಕಂಡು ಬರ್ತದೆ ಅಂತ ನೋಡೋದಾದ್ರೆ ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ, ಸರಿನಾ? ಈ ಉಪಾರ್ಕೋಟ್ ಕೋಟೆ ಭಾರತದ ಗುಜರಾತ್ನ ಜುನಾಗಢದಲ್ಲಿ ಕಂಡು ಬರ್ತದೆ. ಜುನಾಗಢ ಶಾಸನ ಮೊದಲ ಸಂಸ್ಕೃತ ಶಾಸನ, ಅತ್ಯಂತ ಹಳೆಯ ಶಾಸನ, ರುದ್ರದಾಮನ್ನ ಶಾಸನ, ಪುಷ್ಯಭೂತಿಯ ಶಾಸನ, ಸರಿನಾ? ಸೊ ಗೊತ್ತಿರಲಿ ಕೇಳ್ಬೋದು. ಸುದರ್ಶನ ಕೆರೆಯ ಬಗ್ಗೆ ಉಲ್ಲೇಖವಿರುವ ಶಾಸನ ಯಾವುದು? ಇದೇ ಜುನಾಗಢ ಶಾಸನ. ಇಲ್ಲೇ ಈ ಉಪಾಕೋಟ್ ಅನ್ನುವ ಒಂದು ಕೋಟ್ ಕೂಡ ನಿಮಗೆ ಕಂಡು ಬರುತ್ತೆ, ಮೀನ್ಸ್ ಒಂದು ಕೋಟೆ ಕಂಡು ಬರುತ್ತೆ. ಹಾಗೆ ಗಿರ್ನಾರ್ ಬೆಟ್ಟಗಳ ತಪ್ಪಲಿನಲ್ಲಿದ್ದು, ಈ ಗಿರ್ನಾರ್ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ? ಇದೇ ಗುಜರಾತ್ನಲ್ಲಿ. ಈ ಗಿರ್ನಾರ್ನಲ್ಲಿ ಒಂದು ಸೂಕ್ತ ಜ್ವಾಲಾಮುಖಿಯು ಕೂಡ ಕಂಡು ಬರುತ್ತೆ. ಸೂಕ್ತ ಜ್ವಾಲಾಮುಖಿ ಎಲ್ಲಿ ಕಂಡು ಬರುತ್ತೆ ಅಂತ ನಿಮಗೆ ಕೇಳಬಹುದು. ಇದೇ ಒಂದು ಗಿರ್ನಾರಲ್ಲಿ ಕಂಡು ಬರುತ್ತೆ ನಿಮಗೆ. ಇದನ್ನ ಮೌರ್ಯ ಸಾಮ್ರಾಜ್ಯದ ಅವಧಿಯಲ್ಲಿ ಕ್ರಿಸ್ತಪೂರ್ವ 319ರಲ್ಲಿ ಇದನ್ನ ನಿರ್ಮಾಣ ಮಾಡಲಾಯಿತು, ಸರಿನಾ? ಕೇಳಬಹುದು ನಿಮಗೆ, ಇದನ್ನ ನೆನ್ಪಿಟ್ಕೊಳ್ಳಿ. ಸರ್ ಇಲ್ಲ ಸರ್ 319ರಲ್ಲಿ ಕ್ರಿಸ್ತಪೂರ್ವ, ಅವಾಗ ಮೌರ್ಯರು ಇರಲಿಲ್ಲ, ಹೇಳಕ್ಕಾಗಲ್ಲ, ಸರಿನಾ? ಇಲ್ಲಿ ಕ್ರಿಸ್ತಪೂರ್ವ ಇದೆ. ಕ್ರಿಸ್ತ ಏನಾದರೂ ಶಕ ಇತ್ತಂದ್ರೆ ಇಲ್ಲಿ ನಿಮಗೆ ಗುಪ್ತರು ಅಂತ ಹೇಳ್ಬೋದಾಗಿತ್ತು, ಸರಿನಾ? ಬಟ್ ಇಲ್ಲಿ ಕ್ರಿಸ್ತ ಪೂರ್ವ ಇದೆ. ಸೊ ಕ್ರಿಸ್ತ ಪೂರ್ವ ಅನ್ನೋದ್ರೆ ನೀವು ಈ ಮೌರ್ಯ ಸಾಮ್ರಾಜ್ಯಕ್ಕೆ ಹೋಗಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಈ ಕೋಟೆ ಏನಿದೆ ಅಲ್ವಾ, ಜುನಾಗಢ ನಗರದ ಪೂರ್ವಕ್ಕೆ ಇದೆ. ಇಷ್ಟೇನು ಪೂರ್ವಕ್ಕೆ ಇದೆ, ಪಶ್ಚಿಮಕ್ಕೆ ಇದೆ, ನಿಮ್ಮ ಮನೆ ಬಾಗಿಲಲ್ಲಿದೆ, ಕೇಳಲ್ಲ ಇದೆಲ್ಲವೂ ಕೂಡ, ಇದೇನು ಬೇಕಾಗಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, NVS-02 ಉಪಗ್ರಹವನ್ನು ಯಾವ ರಾಕೆಟ್ನಿಂದ ಉಡಾಯಿಸಲಾಯಿತು ಅಂತ ಕೇಳಿದಾನೆ. ಯಾವೊಂದು ರಾಕೆಟಿಂದ ಉಡಾವಣೆ ಮಾಡಲಾಗಿದೆ ಅಂತ ನೋಡೋದಾದ್ರೆ GSLV F-15 ಒಂದು ರಾಕೆಟಿಂದ ಉಡಾವಣೆ ಮಾಡಲಾಗುತ್ತದೆ. ಇದನ್ನು ಈ ಒಂದು ವೆಹಿಕಲಿಂದ ಉಡಾವಣೆ ಮಾಡಲಾಗ್ತದೆ. ಈ GSLV-ವನ್ನು ನಾವು ಏನಂತ ಕರಿತೀವಿ? ಬಾಹುಬಲಿ ಅಂತ ಕರಿತೀವಿ, ಸರಿನಾ? ಸೊ ಬಾಹುಬಲಿ ಹೀರೋ ಅಲ್ಲ, ಮೂವಿ ಅಲ್ಲ, ಬಾಹುಬಲಿ ಅಂತ ಈ GSLV-ಯನ್ನು ಕರಿತೀವಿ. ಹಾಗೆ ಇದು ಸಂಚರಣೆ ಉಪಗ್ರಹ. ಇದನ್ನು ಜನವರಿ 29, 2025ರಂದು ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಗಿದೆ. ಇವರು ಯಾರು? ಈ ಸತೀಶ್ ಧವನ್ ಅನ್ನೋರು ನಮ್ಮ ಭಾರತದ ಏನು ಇಸ್ರೋ ಇದೆ ಅಲ್ವಾ, ಆ ಇಸ್ರೋದಲ್ಲಿ ಅತಿ ಹೆಚ್ಚು ಮೀನ್ಸ್ 12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಒಬ್ಬ ವ್ಯಕ್ತಿ ಇವರು, ಸರಿನಾ? ಸೊ 11ನೇ ಒಂದು ಅಧ್ಯಕ್ಷರು ಯಾರಾಗಿದ್ದಾರೆ? ವಿ ನಾರಾಯಣನ್ ಅವರಾಗಿದ್ದಾರೆ. ಅದಾದ ನಂತರ ನಿಮಗೆ ಈ 100ನೇ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪ್ರಾರಂಭಿಸಲಾಗಿದೆ. ಈ 100ನೇ ಕಾರ್ಯಾಚರಣೆ ಯಾವುದು ಅಂದರೆ ಈ NVS-02 ಅನ್ನೋದು. ಹಾಗೆ 101ನೇ ಕಾರ್ಯಾಚರಣೆ ಏನಾಯಿತು? 101ನೇ ಕಾರ್ಯಾಚರಣೆ ಫೇಲ್ ಆಯಿತು, ಸರಿನಾ?
ಅದು ಗೊತ್ತಿರ ನಿಮಗೆ ಕೇಳ್ಬೋದು. ಅದು ಯಾವುದು PSLV C61 ಲಾಂಚರಿಂದ ಲಾಂಚ್ ಮಾಡಿರ್ತಾರೆ ಅದನ್ನು. ಯಾವುದು PSLV C61 ಇದೆ ಅನಿಸುತ್ತೆ, 61 ಅದು ಎಕ್ಸಾಕ್ಟಾಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿಂಡೋಸ್ನಲ್ಲಿ ಹೊಸ ಫೋಲ್ಡರ್ ರಚಿಸಲು ಇದಕ್ಕಾಗಿ ಯಾವ ಶಾರ್ಟ್ಕಟ್ ಕೀಲಿಯನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾನೆ. ಯಾವುದು ಅಂದರೆ ಈ Ctrl+Shift+N ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ. ಏನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಾಟ್ ಇಸ್ ದ ಕೀಬೋರ್ಡ್ ಶಾರ್ಟ್ಕಟ್ ಟು ಓಪನ್ ವಿಂಡೋಸ್ ಎಕ್ಸ್ಪ್ಲೋರರ್ ಇನ್ ದ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳಿದ್ದಾನೆ. ಏನಿಲ್ಲ, ವಿಂಡೋ ಕೀ ಮತ್ತು ಈ ಅನ್ನೋ ಒಂದು ಕೀನ ನಾನು ಎರಡು ಒಮ್ಮೆ ಪ್ರೆಸ್ ಮಾಡಿದ್ರೆ ಈ ಒಂದು ಓಪನ್ ಆಗ್ತದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಾಟ್ ಇಸ್ ದ ವರ್ಕ್ ಆಫ್ ಫಾರ್ಮುಲಾ ಬಾರ್ ಇನ್ ಎಕ್ಸೆಲ್ ಅಂತ ಕೇಳಿದ್ದಾನೆ. ಓಕೆ, ಈ ಫಾರ್ಮುಲಾ ಬಾರ್ದು ವರ್ಕ್ ಏನಂತ ಕೇಳಿದ್ದಾನೆ ಎಕ್ಸೆಲಲ್ಲಿ, ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ, ಸರಿನಾ. ಸೊ ಅದು ಏನು ಮಾಡ್ತದೆ, ಪ್ರೊವೈಡ್ಸ್ ಡೆಡಿಕೇಟೆಡ್ ಸ್ಪೇಸ್ ಟು ವ್ಯೂ ಆ್ಯಂಡ್ ಎಡಿಟ್ ಸೆಲ್ ಕಾಂಟೆಂಟ್ಸ್ ಅಂತ ಹೇಳುತ್ತೆ, ಸರಿನಾ. ಅದು ಏನು ಮಾಡುತ್ತೆ, ನಿಮಗೆ ಈ ಸ್ಪೇಸ್ನ ವ್ಯೂ ನೋಡೋಕ್ಕೆ ಸಿಗುತ್ತೆ, ಹಾಗೆ ನಿಮಗೆ ಎಡಿಟ್ ಮಾಡಬಹುದು ಯಾವುದನ್ನು, ಸೆಲ್ನ ಅಂತ ನಾವು ಹೇಳ್ಬೋದು, ಸರಿನಾ. ಸೊ ಇವಾಗ B5 ಬಗ್ಗೆ ಕೇಳಿದ್ದ. ಈ B ಅನ್ನೋದು ಏನಾಗಿತ್ತು, 5 ಅನ್ನೋದು ಏನಾಗಿತ್ತು ಅಂತ ಕೇಳಿದೆ ನಿಮಗೆ ಹಳೆ ಶಿಫ್ಟಲ್ಲಿ. ಇದೇ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ರಿಲೇಟೆಡು. ಈ B ಅನ್ನೋದು ನಿಮಗೆ ಕಾಲಮ್ ಆಗಿರ್ತದೆ, ಅದಾಂದ್ರೆ ಈ 5 ಅನ್ನೋದು ನಿಮಗೆ ರೋ ಆಗಿರ್ತದೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವುದು DAP ಬಗ್ಗೆ ಕೇಳಿದ್ದಾನೆ. ಓಕೆ, ಈ ಡಿಫೆನ್ಸ್ ಅಕ್ವಿಸೇಷನ್ ಪ್ರೊಸೆಸ್ ವಿಚ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾನೆ. ಇದ್ರ ಬಗ್ಗೆ ಯಾವುದು ಒಂದು ಮಾಹಿತಿ ಕರೆಕ್ಟ್ ಇದೆ ಅಂತ ಕೇಳಿದ್ದಾನೆ. ಇದರ ಮಾಹಿತಿ ಏನಿದೆ ಅಂದರೆ, ಇದು ರಕ್ಷಣಾ ಸ್ವಾಧೀನ ಪ್ರಕ್ರಿಯೆ 2020ರಲ್ಲಿ ಪ್ರಸ್ತುತ ಜಾರಿಗೆ ತರಲಾದ ಮತ್ತು ಸರಿಯಾದ ಕಾರ್ಯವಿಧಾನವಾಗಿದೆ. ಇದು ಯಾವಾಗ ಅಂತಂದರೆ 2020ರಲ್ಲಿ. ಹಾಗೆ ರಕ್ಷಣಾ ಉಪಕರಣಗಳ ಖರೀದಿ, ದೇಶೀಕರಣ, ನಾವೀನ್ಯತೆ ಮತ್ತು ನವೋದ್ಯಮಗಳ ಮತ್ತು MSMEಗಳ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಈ ಕಾರ್ಯವಿಧಾನವನ್ನು ರಚಿಸಲಾಗಿದೆ. ಯಾವುದನ್ನು, ಈ DAPಯನ್ನು. ಹಾಗೆ ಇದರಲ್ಲಿ ಸಂಗ್ರಹಣೆಯ ಮುಖ್ಯ ವರ್ಗಗಳು ಕೂಡ ಕಂಡುಬರ್ತವೆ. ಆ ಮುಖ್ಯ ವರ್ಗಗಳು ಯಾವುದ್ಯಾವುದು ಅಂತ ನೋಡೋದಾದರೆ, ಒಂದು ಖರೀದಿ ಮೀನ್ಸ್ ಭಾರತೀಯ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಮತ್ತು ತಯಾರಿಸಿದ ಏನಿರ್ತಾವಲ್ವ ಅವುಗಳ ಖರೀದಿಯ ಬಗ್ಗೆ ಹೇಳುತ್ತೆ. ಹಾಗೆ ಖರೀದಿ ಮತ್ತು ತಯಾರಿಸಿದ ಬಗ್ಗೆ ಹೇಳುತ್ತೆ ಯಾವುದು, ಇದರಲ್ಲಿ 4 ವರ್ಗಗಳಲ್ಲಿ. ಹಾಗೆ ಇನ್ನೊಂದು ಜಾಗತಿಕ ಭಾರತದಲ್ಲಿ ಉತ್ಪಾದನೆಯ ಬಗ್ಗೆ ಹೇಳುತ್ತೆ, ಇನ್ನೊಂದು ನಮ್ಮ ಜಾಗತಿಕದಲ್ಲಿ ಖರೀದಿಯ ಬಗ್ಗೆ ಹೇಳುತ್ತೆ, ಸರಿನಾ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನವುಗಳಲ್ಲಿ ಯಾವುದು 1857ರ ಕ್ರಾಂತಿಗೆ ಮುಖ್ಯ ಕಾರಣವಾಗಿರಲಿಲ್ಲ ಅಂತ ಕೇಳಿದ್ದಾನೆ. ಸೊ ಕಾರಣ ಯಾವುದ್ಯಾವುದಿತ್ತು ಅಂತ ನಾವು ನೋಡಿದ್ರೆ ಸಾಕಲ್ಲ, ಯಾವುದ್ಯಾವುದಿದೆ ಕಾರಣ, ಪ್ರಮುಖ ಕಾರಣಗಳು ರಾಜಕೀಯ ಕಾರಣಗಳಾಗಿದ್ವು. ಹೌದು, ರಾಜಕೀಯ ಮಾಡ್ಕೋತೆ ಬಂದಿದ್ದಾರೆ ಅವರು, ಇದೇ ಕಾರಣ. ಆರ್ಥಿಕ ಕಾರಣವಾಗಿದ್ದವು. ಹೌದು, ನಮ್ಮನ್ನೆಲ್ಲವೂ ಕೂಡ ಲೂಟಿ ಮಾಡಿದ್ರು. ದಾದಾಬಾಯಿ ನವರೋಜಿ ಅವರು ಹೇಳ್ತಾರೆ, ಈ ಗಂಗಾ ನದಿಯ ಸಂಪತ್ತು ಥೇಮ್ಸ್ ನದಿಗೆ ಹರಿದು ಹೋಗ್ತಾ ಇದೆ ಅಂತ ಹೇಳ್ತಾರೆ. ಯಾರು, ನಮ್ಮ ಭಾರತ ದೇಶದ ವೃದ್ಧ ಪಿತಾಮಹ ಆಗಿರ್ತಕ್ಕಂಥ ದಾದಾಬಾಯಿ ನವರೋಜಿ ಅವರು ಅವರ ಒಂದು ಡ್ರೈನ್ ಥಿಯರಿಯಲ್ಲಿ ಒಂದು ಪ್ರತಿಪಾದನೆ ಮಾಡ್ತಾರೆ. ಏನು, ನಮ್ಮ ಗಂಗಾ ನದಿಯ ಒಂದು ಸಂಪತ್ತು ಈ ಥೇಮ್ಸ್ ನದಿಗೆ ಹರಿದು ಹೋಗ್ತಾ ಇದೆ ಅಂತ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಇದನ್ನು. ಸೊ ಆರ್ಥಿಕವಾಗಿ ಶೋಷಣೆ ಮಾಡಿದ್ರು, ಆ್ಯಂಡ್ ದೆನ್ ಸಾಮಾಜಿಕವಾಗಿ ಶೋಷಣೆ ಮಾಡಿದ್ರು. ಹೌದು, ಸಾಮಾಜಿಕವಾಗಿ ಶೋಷಣೆ ಮಾಡಿದ್ರಲ್ಲ, ಬಟ್ ಇದು ಶೋಷಣೆ ಮಾಡಿದ್ರ ನಿಜವಾಗ್ಲೂ ಸಾಮಾಜಿಕವಾಗಿ ಶೋಷಣೆ ಮಾಡಿದ್ರ ಅಂತ ನಾವು ಕಡಿಮೆ ಹೇಳ್ಬೋದು. ಯಾಕಂದರೆ 1829ರಲ್ಲಿ ಈ ಸತಿ ಸಹಗಮನ ಪದ್ಧತಿ ನಿಷೇಧ ಮಾಡ್ತಾರೆ. ಸೊ ಅದಕ್ಕೆ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಸಾಮಾಜಿಕ ಏನಿದೆ ಅಲ್ವಾ ಅದನ್ನು ನಮಗೆ ಶೋಷಣೆ ಮಾಡಿದ್ರು ಅಂತ ನಾವು ಹೇಳ್ತೀವಿ. ಬಟ್ ಇವಾಗ ಶೋಷಣೆ ಅಲ್ಲ, ಇದು ಆ್ಯಕ್ಚುಲಾಗಿ ಬ್ರಿಟಿಷರು ತಂದಂತಹ ಒನ್ ಆಫ್ ದ ಬೆಸ್ಟ್ ಪಾಲಿಸಿ ಇದು. ಮೇ ಬಿ ಅವ್ರು ತಂದಿರಲಿಲ್ಲ ಅಂದರೆ ಇಲ್ಲಿವರೆಗೂ ಇರ್ತಿತ್ತೇನೋ ಗೊತ್ತಿರಲಿಲ್ಲ, ಸರಿನಾ. ಸೊ ಸತಿ ಸಹಗಮನ ಪದ್ಧತಿ ನಿಷೇಧ ಮಾಡ್ತಾನೆ ಯಾರು, ಈ ವಿಲಿಯಂ ಬೆಂಟೆಕ್. ಯಾರ ಸಹಾಯದೊಂದಿಗೆ, ರಾಜಾರಾಮ್ ಮೋಹನ್ ರಾಯ್ ಅವರ ಸಹಾಯದೊಂದಿಗೆ, ಸರಿನಾ. ರಾಜಾರಾಮ್ ಮೋಹನ್ ರಾಯ್ ಅವರ ಅತ್ತಿಗೆ ಹೆಸರೇನು ಅಂತ ಕೇಳಿದ್ದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಅಲೋಕ ಮಂಜರಿ ಅನ್ನೋದು ಅವ್ರ ಅತ್ತಿಗೆ ಹೆಸರು. ಯಾಕೆ ಸರ್ ಅಲೋಕ ಮಂಜರಿ ಅವ್ರದ್ದು, ಯಾರು ಅತ್ತಿಗೆ ಇರಲಿ ಅವ್ರದ್ದು ಹಳೆ ಇರಲಿ, ನಮಗೆ ಹೆಸರು ಹಾಕಬೇಕು ಕೇಳಿದನ್ರಿ, ಅದು ಕೇಳ್ತಾ ಇದ್ದೀನಿ. ಈ ಅಲೋಕ ಮಂಜರಿ ಅನ್ನೋದು ಈ ರಾಜಾರಾಮ್ ಮೋಹನ್ ರಾಯ್ ಅವರ ಅತ್ತಿಗೆ ಹೆಸರು. ಅತ್ತಿಗೆ ಮೀನ್ಸ್ ಅವರ ಅಣ್ಣನ ಪತ್ನಿ ಹೆಸರು. ಯಾಕೆ ಇವ್ರದ್ದು ಹೆಸರು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದಾದ್ರೆ, ಇವರು ಸತಿ ಸಹಗಮನವನ್ನು ತೊಗೊಂಡಿರ್ತಾರೆ. ಏನು ಅವ್ರು ಇಷ್ಟ ಇದ್ದು ತೊಗೊಂಡಿದ್ರಾ? ಅವ್ರ ಅಣ್ಣ ಡೆತ್ ಆಗಿರ್ತಾನೆ. ಯಾರ್ದು, ಈ ರಾಜಾರಾಮ್ ಮೋಹನ್ ರಾಯ್ ಅವ್ರದ್ದು ಅಣ್ಣ ಡೆತ್ ಆಗಿರ್ತಾನೆ. ಡೆತ್ ಆದಾಗ ಅವಾಗ ಸತಿ ಸಹಗಮನ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತಿರ್ತಾರೆ ಇವ್ರಿಗೆ, ಎಷ್ಟು ಅದು ಮನಸ್ಸಿಗೆ ನೋವಾಗುತ್ತೆ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ. ನಮ್ಮ ಅಣ್ಣ ಸತ್ತಿದ್ದಾನೆ, ಓಕೆ, ನಮ್ಮ ಅತ್ತಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ದಾರೆ ಅಂತ ಅವರ ಅತ್ತಿಗೆಯ ಇದು ಕೇಶಮುಂಡನ ಮಾಡ್ತಾರೆ, ಮೀನ್ಸ್ ತಲೆ ಬೋಳಿಸ್ತಾರೆ, ಸರಿನಾ. ಸೊ ಕೇಶಮುಂಡನ ಮಾಡ್ತಾರೆ. ಫಸ್ಟು ಕೇಶಮುಂಡನ ಮಾಡ್ತಾರೆ. ಅದು ಆದ ನಂತರ ಅವರಿಗೆ ಏನು, ಈ ಸೌಂಡ್ ಕೇಳಬಾರ್ದು, ಮತ್ತೊಬ್ಬರಿಗೆ ಅವ್ರು ಅಳುವ ಸೌಂಡು ಬೇರೆಯವ್ರಿಗೆ ಕೇಳಬಾರ್ದು ಅಂತ ತಮಟೆಯ ಸೌಂಡು, ಇದೇನು ಬಡಿತಾರಲ್ವ ಹಲಿಗೆ ಅಂತ ಹೇಳ್ತೀವಿ, ತಮಟೆ ಅಂತ ಹೇಳ್ತೀವಿ, ಆ ಸೌಂಡನ್ನು ಹೆಚ್ಚಿಗೆ ಮಾಡ್ತಿರ್ತಾರೆ ಅಂತೆ. ಹಾಗೆ ಅವರು ಬೇಗ ಸುಡ್ಲಿ ಅಂತ ಅವ್ರ ಮೈ ಮೀನ್ಸ್ ಅವರ ಒಂದು ದೇಹಕ್ಕೆ ಈ ಬೇರೆ ಬೇರೆ ರೀತಿಯ ಎಣ್ಣೆಗಳನ್ನು ಸವರ್ತಾ ಇರ್ತಾರೆ ಅಂತೆ. ಯಾರಿಗೆ, ಇವರ ಅತ್ತಿಗೆಗೆ, ಅಲೋಕ ಮಂಜರಿ ಅವರಿಗೆ. ಸೊ ಅದಕ್ಕೆ ಅದು ಭಾಳ ಪೇನ್ ಆಗ್ತದೆ, ಸರಿನಾ. ಇವಾಗ ಒಬ್ರು ಡೆತ್ ಆಗದ್ದೇ ಪೇನ್ ಇದ್ರೆ ಸಾಕಷ್ಟು ಇರುತ್ತೆ. ಸೊ ಒಬ್ಬ ವಿದ್ಯಾವಂತನಾಗಿರ್ತಕ್ಕಂಥ ಈ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಭಾಳ ಫೀಲ್ ಆಗ್ತದೆ. ಅದು ನನ್ನ ಅಣ್ಣ ಹೋದ ಅದನ್ನೇ ನನಗೆ ಬೇಜಾರಿದೆ. ಇವಾಗ ನಮ್ಮ ಅತ್ತಿಗೆಗೂ ಕೂಡ ಇದೇ ಒಂದು ಗತಿ ಇದ್ರೆ ಹೇಗೆ? ಭಾರತದಲ್ಲಿ ಎಷ್ಟೋ ಜನರು ಕೂಡ ಹೀಗೆ ಇದ್ರೇನೋ ಆಗ್ತಾ ಇದೆ. ಮೊದಲೇ ಮುದುಕರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಸೊ ಈ ಮತ್ತೆ ಚಿಕ್ಕ ಹುಡುಗಿರು ಇರ್ತಾರೆ, ಅವರು ಒಂದು 20 ವರ್ಷ 30 ವರ್ಷ ಒಂದು 35-40 ವರ್ಷ, ಅವರು ಕೂಡ ಅವರಿಗೆ ಸತಿ ಸಹಗಮನ ಮಾಡಿದ್ರೆ ಹೇಗೆ, ಅವರು ಉಳಿದಿದ್ದ ಜೀವನ ಹೇಗೆ ಅಂತ ಒಂದು ಯೋಚನೆ ಮಾಡಿ ಒಂದು ದಿಟ್ಟ ನಿರ್ಧಾರ ತಂದವರು ಯಾರು ಅಂದರೆ ಈ ವಿಲಿಯಂ ಬೆಂಟೆಕ್.
ಸರಿನಾ, ವಿಲಿಯಂ ಬೆಂಟಕ್. ಆ ಒಂದು ದಿಟ್ಟ ನಿರ್ಧಾರವನ್ನ ತಗೊಂಡು ಬಂದು ಇವ್ರಿಗೆ ಹೇಳಿದವರು ಯಾರು ಅಂತ ನೋಡೋದಾದ್ರೆ ಈ ರಾಜಾ ರಾಮ್ ಮೋಹನ್ ರಾಯ್ ಅವರು. ನೆನ್ಪಿಟ್ಕೊಳ್ಳಿ, ಇದು ಕತೆ ಇದು, ಸರಿನಾ. ಸೊ ಕತೆ ಅಂತ ನೀವು ಹೇಳ್ಬೋದು, ಅದಾನಂತರ ಇದು ಇಂಪಾರ್ಟೆಂಟ್ ಮಾಹಿತಿ ಇದು. ಅದಾದ ನಂತರ ಇನ್ನೊಂದು ನಿಮಗೆ ತರ್ತಾರೆ, ಈ 1856ರಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆ ತರ್ತಾರೆ. ಯಾರು ತರ್ತಾರೆ? ಲಾರ್ಡ್ ಡಾಲ್ ಹೌಸಿ ತರ್ತಾನೆ, ಸರಿನಾ. ಇವಾಗ ವಿಧವೆ ಪುನರ್ವಿವಾಹ ಮಾಡ್ಕೊಳ್ಬೋದು. ಇವಾಗ 1829ರಲ್ಲಿ ಹೇಗೋ ಅವಳು ಸಾಯ್ತಿರ್ಲಿಲ್ಲ ಅಲ್ವಾ, ಇವಾಗ ಒಬ್ಳು ವಿಧವೆ, ಸರಿನಾ. ಇವಾಗ ಅವಳು ಗಂಡ ಸತ್ತಿದ್ದಾನೆ, ಅವನು ವಿದುರ ಆಗಿರ್ತಾನೆ, ಸರಿನಾ. ವಿದುರ ಅಂತಂದ್ರೆ ಅವನಿಗೆ ಏನಾದರೂ ಅವನ ಪತ್ನಿ ಡೆತ್ ಆಗಿದ್ರೆ ಅವನಿಗೆ ನಾವು ಏನಂತ ಕರಿಬೇಕು ಅಂದ್ರೆ ವಿದುರ ಅಂತ ಕರಿಬೇಕು, ಸರಿನಾ. ಅವಳ ಪತಿ ಏನಾದರೂ ಡೆತ್ ಆಗಿದ್ರೆ ನಾವು ಅವಳನ್ನ ಏನಂತ ಕರಿತೀವಿ? ವಿಧವೆ ಅಂತ ಕರಿತೀವಿ, ಸರಿನಾ, ಕನ್ನಡದಲ್ಲಿ. ಈ ವಿಧವೆ ಈ ಬದುಕ್ತಾ ಇದ್ರು, ಯಾಕಂದ್ರೆ ರೂಲ್ಸ್ ತಂದಿದ್ದಾರೆ. ಸೊ ಹಾಗಿದ್ರೆ ಸತಿ ಸಹಗಮನ ಮಾಡೋಂಗಿಲ್ಲ. ಸೊ ಇವಳು ವಿಧವೆ ಆಗಿದ್ದಾಳೆ, ಒಬ್ಬಳೇ ಕಳಿತಾಳ ಜೀವನನ, ಅವಳು ಕೂಡ ಅಂದ್ರೆ ಒಂದು ಲೈಫ್ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಈ 1856ರಲ್ಲಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಒಂದು ಪ್ಲಾನ್ ಮಾಡ್ತಾರೆ. ಮೀನ್ಸ್ ಏನೋ ಒಂದಿದ್ರೇನೋ ಕಳಕಳಿ ತೋರಿಸ್ತಾರೆ. ಸೊ ಅವ್ರು ಹೇಗೆ ಒಬ್ಬರೇ ಇರಬೇಕು, ಅವರಿಗೆ ಈ ಗಂಡನ ಮನೆಯವರು ಕೂಡ ನೋಡಲ್ಲ, ಈ ತವ್ರ ಮನೆಯವರು ಕೂಡ ನೋಡಲ್ಲ. ಸೊ ಅವ್ರಿಗೆ ಏನಾದರೂ ಒಂದು ನನ್ನ ಕಡೆಯಿಂದ ಒಂದು ಕೊಡುಗೆ ನೀಡೋಣ, ಈ ನಮ್ಮ ಒಂದು ಡಾಲ್ ಹೌಸಿ ಅವ್ರ ಕಡೆಯಿಂದ ಕೊಡುಗೆ ನೀಡ್ಸೋಣ ಅಂತ 1856ರಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆ ತರಿಸ್ತಾರೆ, ಸರಿನಾ. ವಿಧವಾ ಪುನರ್ವಿವಾಹ ಕಾಯ್ದೆ ತಂದವ್ರು ಯಾರು ಅಂದ್ರೆ ಲಾರ್ಡ್ ಡಾಲ್ ಹೌಸಿ. ಬಟ್ ಅದನ್ನ ಪ್ರೇರೇಪಿತ ಮಾಡಿದವ್ರು ಯಾರು? ಅವರಿಗೆ ತೊಗೊಂಡು ಬಾರೋಣ, ಹಿಂಗೆ ತೊಗೊಂಡು ಬಾ, ನಮ್ಮ ಭಾರತ ದೇಶ ಒಳಗೆ ಇಂಥವೆಲ್ಲ ಇದ್ರೇನೋ ಅನಿಷ್ಟ ಅದಾವು, ತೊಗೊಂಡು ಬಾ ಅಂತ ಹೇಳಿದವ್ರು ಯಾರು ಅಂತ ಕೇಳಿದ್ರೆ ಈ ನಮ್ಮ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು. ಈ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವ್ರದ್ದು ಇದೇ ವಿಧವಾ ಪುನರ್ವಿವಾಹದ ಸಂಬಂಧದ ಬಗ್ಗೆ ಒಂದು ಬುಕ್ ಕೂಡ ಇದೆ, ಸರಿನಾ. ಸೊ ನಿಮ್ಗೆ ಏನಾದರೂ ಅವೈಲೇಬಲ್ ಇತ್ತು, ಮುಂದೆ ನಿಮ್ಮ ಜಾಬ್ ಆಯಿತು ಅಂದ್ರೆ ಅದು ಬುಕ್ ಓದಿ, ಚೆನ್ನಾಗಿದೆ, ಸಕ್ಕದಾಗಿ ಬರೆದಿದ್ದಾರೆ, ಸರಿನಾ. ಸೊ ಫೀಲ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಧಾರ್ಮಿಕ ಕಾಯ್ದೆ ಅಂತ, ಸರಿನಾ. ಇದು ಎಲ್ಲವೂ ಕೂಡ ಯಾಕೆ ಹೇಳ್ತಾ ಇದ್ದೇನೆ ನಿಮ್ಗೆ ಕೇಳ್ಬೋದು, ಅದಕ್ಕೆ, ಸರಿನಾ, ಯಾವುದು ಕತೆ ಇಲ್ಲ. ಅದಾಂದ್ರೆ ಧಾರ್ಮಿಕ ಕಾಯ್ದೆ, ಧಾರ್ಮಿಕವಾಗಿಯೂ ಕೂಡ ಅವರು ನಮಗೆ ಶೋಷಣೆ ಮಾಡಿದ್ರು ಅಂತ. ಹೇಗೆ ಶೋಷಣೆ ಮಾಡಿದ್ರು ಇದನ್ನು ಮಾಡ್ತಾರೆ. ಇದೇ ಡಾಲ್ ಹೌಸಿ ಈ 1850ರ ಸಮಯದಲ್ಲಿ ಒಂದು ಕಾಯ್ದೆ ತರ್ತಾನೆ, ಧಾರ್ಮಿಕ ನ್ಯೂನ್ಯತಾ ಕಾಯ್ದೆ ಅಂತ. ಆ ಕಾಯ್ದೆಯ ಪ್ರಕಾರ ಏನು ಅಂದರೆ, ಇವಾಗ ಯಾರೋ ಒಬ್ಬ ಎ ಅನ್ನುವ ವ್ಯಕ್ತಿ ಇದ್ದಾನೆ, ಸರಿನಾ. ಎ ಅನ್ನುವ ವ್ಯಕ್ತಿ ತಂದೆ ಇದ್ದಾನೆ, ಆ ತಂದೆ ಡೆತ್ ಆಗ್ತಾನೆ. ಆ ತಂದೆ ಡೆತ್ ಆದಾಗ ಬಿ ಅನ್ನುವ ಅವನ ಮಗನಿಗೆ ಆ ಆಸ್ತಿ ಏನಾದರೂ ಹೋಗಬೇಕಾಗಿತ್ತು, ತಂದೆ ಆಸ್ತಿ ಹೋಗಬೇಕಾಗಿತ್ತು ಅಂದರೆ ಅವನು ಕಡ್ಡಾಯವಾಗಿ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಬೇಕಾಗಿತ್ತು, ಸರಿನಾ. ಮೀನ್ಸ್ ಇದು ಮೋಸ ಅಲ್ಲ. ನನ್ನ ತಂದೆ ಆಸ್ತಿಯನ್ನು ನಾನು ಪಡ್ಕೊಳ್ಳೋಕ್ಕೆ, ನನ್ನ ಅಜ್ಜನ ಆಸ್ತಿ ನಾನು ಪಡ್ಕೊಳ್ಳೋಕ್ಕೆ ಕ್ರೈಸ್ತ ಧರ್ಮಕ್ಕೆ ಹೋಗೋದು ಎಲ್ಲಿ ಪಾಯಿಂಟೇ ಇಲ್ಲ ಅಲ್ವಾ ಅದು, ಸರಿನಾ. ಸೊ ಅದಕ್ಕೆ ಏನು ಮಾಡ್ತಾರೆ, ಇದು ಒಂದು ಪ್ರಮುಖ ಕಾರಣ ಆಗ್ತದೆ, ಪ್ರಮುಖ ಒಂದು ಬ್ಲ್ಯಾಕ್ ಮಾರ್ಕ್ ಇವನಿಗೆ. ಯಾರಿಗೆ? ಲಾರ್ಡ್ ಡಾಲ್ ಹೌಸಿಗೆ. ಆ್ಯಕ್ಚುಲಿ ಇವನು ಕೆಟ್ಟವನು ಅಂತ ಹೇಳ್ಬೋದು, ಎಲ್ಲವೂ ಕೂಡ ಹೇಳ್ಬೋದು. ನಮ್ಮ ಭಾರತ ದೇಶಕ್ಕೆ ರೈಲ್ವೆ ತಂದವನು ಇವನೇ, ಈ ಯಾವುದು ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ತಂದವನು ಇವನೇ, ಯಾರು? ಡಾಲ್ ಹೌಸಿ. ಆ್ಯಂಡ್ ದೆನ್ ಇನ್ನೊಂದು ಟೆಲಿಗ್ರಾಫ್ ತಂದವನು ಇವನೇ, ಸರಿನಾ. ಸೊ ಇಷ್ಟೆಲ್ಲವೂ ಕೂಡ ಒಳ್ಳೆ ಕೆಲಸ ಮಾಡಿರ್ತಾನೆ, ಯಾರು? ಡಾಲ್ ಹೌಸಿ. ಬಟ್ ಆದರೂ ಕೂಡ ಕೆಲವೊಂದು ಏನು ಅಂದರೆ ಬಹಳ ಮೋಸದ ಕೆಲಸ ಮಾಡಿದವನು ಯಾರು ಅಂದರೆ ಈ ಲಾರ್ಡ್ ಡಾಲ್ ಹೌಸಿ ಅನ್ನೋನು. ನೆನ್ಪಿಟ್ಕೊಳ್ಳಿ, ಎರಡು ಕೂಡ ನಿಮಗೆ ಪಾಸಿಟಿವ್ ಅಲ್ಲಿ ಮತ್ತು ನೆಗೆಟಿವ್ ಅಲ್ಲಿ. ಯಾಕಂದರೆ ನೆಗೆಟಿವ್ ಮಾತ್ರ ಯಾಕೆ ಹೇಳೋದು, ಇವಾಗ ಬ್ರಿಟಿಷರು ಎಷ್ಟೋ ಕೂಡ ಪಾಸಿಟಿವ್ ಕೂಡ ಮಾಡಿದಾರೆ ಅಲ್ವಾ. ಸೊ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ಮಿಲಿಟರಿ ಅಸಮಾಧಾನಗಳು ಇವೆಲ್ಲವೂ ಕೂಡ ನಿಮಗೆ, ಈ ಗನ್ಗಳೆಲ್ಲವೂ ಕೂಡ ಕತೆ ಗೊತ್ತಿರುತ್ತೆ ನಿಮಗೆ, ಈ ಬ್ಯಾರಕ್ಪುರಲ್ಲಾಗಿರೋದು, ಸರಿನಾ. ಸೊ ಕದಮ್ ಸಿಂಗ್ದು ಮತ್ತು ಮಂಗಲ್ ಪಾಂಡೆದು ಅದರದ್ದು ರಿಲೇಟೆಡ್ ಇವೆಲ್ಲವೂ ಕೂಡ ಮಿಲಿಟರಿ ಅಸಮಾಧಾನ ಮತ್ತು ಈ ಗ್ರೀಸ್ ಮಾಡಿದ ಕಾಟ್ರೇಜ್ಗಳಿಂದ. ಓಕೆ, ಇದೇ ಅದು ಮೇನ್ ರೀಸನ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಅಂತಾರಾಷ್ಟ್ರೀಯ ಸಹಕಾರಿ ಸಮ್ಮೇಳನ 2024ರಲ್ಲಿ ಎಲ್ಲಿ ನಡೆಯುತ್ತದೆ ಅಂತ ಕೇಳಿದ್ದಾನೆ. ಎಲ್ಲಿ ನಡೆಯುತ್ತದೆ ಅಂತ ನೋಡೋದಾದರೆ ನಮ್ಮ ಭಾರತ ದೇಶದ ನವದೆಹಲಿಯಲ್ಲಿ ನಡೀತದೆ. ಯಾವುದು? ಅಂತಾರಾಷ್ಟ್ರೀಯ ಕೋಆಪರೇಟಿವ್ ಒಂದು ಸಮ್ಮೇಳನ, ಸರಿನಾ. ಇದು ಎಲ್ಲಿ ನಡೀತದೆ? ಅಂತಾರಾಷ್ಟ್ರೀಯ ಸಹಕಾರಿ ಸಮ್ಮೇಳನ 2024ರಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ನಡೀತದೆ. ಮೀನ್ಸ್ 2024ರಲ್ಲಿ ನಡೆದಿದೆ ಆಲ್ರೆಡಿ, ನಡೀತದೆ ಅಲ್ಲ, ನಡೆದಿದೆ ಮೀನ್ಸ್ ನಡೆದಿದೆ ಆಲ್ರೆಡಿ, ಪಾಸ್ಟ್ ಟೆನ್ಸ್ ಇದು. ಅದಾದ ನಂತರ ಅದರ ಒಂದು ಸಮ್ಮೇಳನದ ವಿಷಯವೇನಾಗಿತ್ತು ಅಂತ ನೋಡೋದಾದರೆ, ಸಹಕಾರಿಗಳು ಎಲ್ಲರಿಗೂ ಸಮೃದ್ಧಿಯನ್ನು ನಿರ್ಮಿಸುತ್ತವೆ ಅನ್ನೋದು ಅದರ ಒಂದು ಥೀಮ್ ಆಗಿತ್ತು, ಸರಿನಾ. ಇದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಅದಾದ ನಂತರ ನಫೆಡ್ನ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂತ ಕೇಳಿದ್ದಾರೆ, ಸರಿನಾ. ಇದರ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ನೋಡೋದಾದರೆ, ಅಧ್ಯಕ್ಷರು ಜೀತಾಬಾಯಿ ಅಹಿರ್ ಅನ್ನೋರು ಇದರ ಅಧ್ಯಕ್ಷರಾಗಿದ್ದಾರೆ, ಸರಿನಾ. ಸೊ ಇದು ಗೊತ್ತಿರಲಿ. ಮತ್ತು ಹಾಗೆ ಇದರಲ್ಲಿ ನಿಮಗೊಂದು ಕನ್ಫ್ಯೂಷನ್ ಆಗ್ತದೆ, ಗೂಗಲಲ್ಲಿ ನೀವು ಏನಾದರೂ ಮಾಡಿದ್ರೆ. ಏನು? ಈ ದೀಪಕ್ ಅಗರ್ವಾಲ್ ಅವರು ಅದರ ಅಧ್ಯಕ್ಷರು ಅಂತ ಕೂಡ ತೋರಿಸ್ತದೆ ನಿಮಗೆ. ಬಟ್ ದೀಪಕ್ ಅಗರ್ವಾಲ್ ಅವರು ಈ ನಫೆಡ್ನ ಅಧ್ಯಕ್ಷರಲ್ಲ, ಸರ್ನ. ಬದಲಾಗಿ ಅವರು ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ಯಾರು? ದೀಪಕ್ ಅಗರ್ವಾಲ್ ಅವರು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಜೀತಾಬಾಯಿ ಅಹಿರ್ ಅನ್ನೋರು ಏನಿದಾರಲ್ವ ಅದರ ಅಧ್ಯಕ್ಷರಾಗಿದ್ದಾರೆ. ಇಷ್ಟು ನಿಮ್ಗೆ ಗೊತ್ತಿರಲಿ. ಇದು ಕ್ವಶನ್ ರಿಪೀಟ್ ಆಗ್ಬೋದು, ರಿಪೀಟ್ ಆಗೋ ಚಾನ್ಸಸ್ ಸ್ವಲ್ಪ ನನಗೆ ಯಾಕೋ ಸ್ವಲ್ಪ 6th ಸೆನ್ಸ್ ಹೇಳ್ತದೆ ರಿಪೀಟ್ ಆಗ್ತದೆ ಅಂತ, ಸರಿನಾ. ನೋಡ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವ ಬೆಟ್ಟಗಳು ಶಿಲಾಂಗ್ ಬದಿಯಲ್ಲಿಲ್ಲ ಅಂತ ಕೇಳಿದ್ದಾನೆ. ಯಾವುದ್ಯಾವ್ದು ಆಪ್ಷನ್ ಕೊಟ್ಟಿದ್ದಾನೆ? ಈ ಗಾರೋ ಮತ್ತು ಈ ಖಾಸಿ, ಗಾರೋ ಮತ್ತು ಜೈಂತಿಯಾ ಮತ್ತು ಈ ಮ್ಯಾಕಲ್ ಅಂತ ಕೊಟ್ಟಿದ್ದಾಂತೆ. ಸೊ ಇದರಲ್ಲಿ ಈ ಮೈಕಲ್ ಎಲ್ಲಿದು? ಈ ಮೈಕಲ್ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ನಿಮಗೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತವೆ. ಸೊ ಮಧ್ಯಪ್ರದೇಶದಲ್ಲಿ ಕಂಡು ಬಂದಿದ್ದು ನಿಮಗೆ ಶಿಲಾಂಗಲ್ಲಿ ಎಲ್ಲಿ ಕಂಡು ಬರ್ತವೆ? ಶಿಲಾಂಗ್ ಪ್ಲೇಟೋ ನಿಮ್ಗೆ ಕೇಳಿದ್ರಲ್ವಾ, ಶಿಲಾಂಗ್ ಎಲ್ಲಿ ಕಂಡು ಬರ್ತಾರೆ? ಮೇಘಾಲಯದಲ್ಲಿ ತಾನೆ. ಸೊ ಇದು ಈಸಿಯಾಗಿ ಹೇಳತಕ್ಕಂಥ ಆನ್ಸರ್ ಇದು. ಮೈಕಲ್ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ? ಹೀಗೆ ನಮ್ಮ ಭಾರತ ದೇಶ ನೀವು ನೋಡಿದ್ರೆ
ನಿಮ್ಗೆ ಗೊತ್ತಿರುತ್ತೆ, ಸ್ವಲ್ಪ ಗೊತ್ತಿರಲಾರ ಹೇಳ್ತಿದ್ದೀನಿ. ಇಲ್ಲಿ ಬೆಟ್ಟಗಳಿದ್ದಾವೆ. ಯಾವ ಬೆಟ್ಟಗಳು? ವಿಂಧ್ಯ ಬೆಟ್ಟಗಳು. ಈ ವಿಂಧ್ಯ ಬೆಟ್ಟಗಳ ಕೆಳಗಡೆ ನಿಮಗೆ ಇಲ್ಲೊಂದು ಬೆಟ್ಟಗಳು ಕಂಡು ಬರ್ತವೆ. ಯಾವುದು? ಸಾತ್ಪುರ ಬೆಟ್ಟಗಳು ಅಂತ. ಸರಿನಾ? ಇಲ್ಲಿ ಸಾತ್ಪುರ ಬೆಟ್ಟಗಳಿದ್ದಾವೆ. ಇಲ್ಲಿ ಒಂದು ಬೆಟ್ಟಗಳು ಕಂಡು ಬರ್ತವೆ ಹೀಗೆ ಅಡ್ಡದಾಗಿ, ಸರಿನಾ, ವರ್ಟಿಕಲಿ ಕಂಡು ಬರ್ತವೆ. ಈ ಒಂದು ಬೆಟ್ಟಗಳನ್ನು ನಾವು ಯಾವ ಹೆಸರಿಂದ ಕರಿತೀವಿ ಅಂದರೆ ಇದೇ ಒಂದು ಮ್ಯಾಕಲ್ ಅಥವಾ ಮೈಕಲ್ ಬೆಟ್ಟಗಳು ಅಂತ ಕರಿತೀವಿ. ಮ್ಯಾಕಲ್ ಅಲ್ಲ, ಇದು ಮೈಕಲ್, ಸರಿನಾ. ಮೈಕಲ್ ಬೆಟ್ಟಗಳು, ಮೈಕಲ್ ಸರಣಿಗಳು ಅಂತ ಕರಿತೀವಿ. ಹಾಗೆ ಈ ವಿಂಧ್ಯ ಪರ್ವತಗಳನ್ನು ಹಾಗೆ ಈ ಸತ್ಪುರ ಪರ್ವತಗಳನ್ನು ಸೇರಿರ್ತಕ್ಕಂಥ ಒಂದು ಶ್ರೇಣಿ ಯಾವುದು ಅಂದರೂ ಕೂಡ ನಾವು ಇದೇ ಒಂದು ಮೈಕಲ್ ಬೆಟ್ಟಗಳು ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಹಾಗೆ ಇಲ್ಲಿ ಈ ಖಾಸಿ ಗಾರೋ ಜಯಂತಿ ಎಲ್ಲಿದ್ದಾವಲ್ವಾ, ಖಾಸಿ ಗಾರೋ ಮತ್ತು ಜಯಂತಿ ಅನ್ನುವ ಬೆಟ್ಟಗಳು ಇದು ಮೇಘಾಲಯ ರಾಜ್ಯಗಳಲ್ಲಿ ಕಂಡುಬರ್ತವೆ. ಹಾಗೆ ಮಿಶಿ, ಮಿರ್ಮಿ, ಡೆಪ್ಲಾ ಅನ್ನೋ ಎಲ್ಲಿ ಕಂಡುಬರ್ತವೆ? ಅರುಣಾಚಲ ಪ್ರದೇಶದಲ್ಲಿ ಕಂಡುಬರ್ತವೆ. ಹಾಗೆ ನಾಗಾ ಬೆಟ್ಟಗಳಲ್ಲಿ ಕಂಡುಬರ್ತವೆ, ನಾಗಾಲ್ಯಾಂಡ್ಗಳಲ್ಲಿ ಕಂಡುಬರ್ತವೆ. ಹಾಗೆ ಈ ಯಾವುದು ಬ್ಲೂ ಮೌಂಟೇನ್ಸ್ ಬೆಟ್ಟಗಳು ಎಲ್ಲಿ ಕಂಡು ಬರ್ತದೆ? ಈ ಮಿಜೋರಾಮಲ್ಲಿ ಕಂಡು ಬರ್ತದೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಫ್ರಿಯಾನ್ 12 ಅನ್ನು ತಯಾರಿಸಲು ಯಾವ ಪ್ರತಿಕ್ರಿಯೆಯನ್ನು ಬಳಸಲಾಗುತ್ತದೆ, ಯಾವ ಒಂದು ಕ್ರಿಯೆಯನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾನೆ. ಯಾವುದು? ಫ್ರಿಯಾನ್ ಅನ್ನೋದನ್ನ. ಇದ್ರ ಮೇಲೆ ಪ್ರಶ್ನೆನ 2-3 ಸರಿ ಕೇಳಿದ್ದಾನೆ. ಬಟ್ ಇದೇ ಕ್ವಶನ್ ಕೇಳಿದಾನೆ ಅಂತ ನಾನು ಹೇಳಲ್ಲ, ಬಟ್ ಫ್ರಿಯಾನ್ ಮೇಲೆ ಕ್ವಶನ್ ಕೇಳಿದ್ದಾನೆ, ಸರಿನಾ. ರೆಫ್ರಿಜರೇಟರಲ್ಲಿ ಈ ಕೂಲೆಂಟ್ ಆಗಿ ಯಾವುದನ್ನ ಬಳಸ್ತೀವಿ ಫ್ರಿಜ್ಜಲ್ಲಿ ಅಂತ ಕೇಳಿದ್ದಾನೆ, ಸರಿನಾ. ಮತ್ತು ಏರ್ ಕೂಲರ್ಗಳಲ್ಲಿಯೂ ಕೂಡ ಕೇಳಿದ್ದಾನೆ. ಯಾವುದು ಅಂದರೆ ಈ ಫ್ರಿಯಾನ್ನ ಬಳಸ್ತೀವಿ. ಅದನ್ನು ಯಾವ ಒಂದು ಪ್ರಕ್ರಿಯೆಯ ಮೂಲಕ ತಯಾರು ಮಾಡ್ತದೆ ಅಂತ ನೋಡೋದಾದರೆ ಈ ಸ್ವಾಟ್ಜ್ ಎಂಬ ಒಂದು ಕ್ರಿಯೆ ಬರುತ್ತೆ. ಈ ಸ್ವಾಟ್ಜ್ ಅನ್ನೋ ಒಂದು ಕ್ರಿಯೆಯಿಂದ ಇದನ್ನು ತಯಾರಿಸಲಾಗ್ತದೆ. ಯಾವುದರಿಂದ ತಯಾರಿಸಲಾಗ್ತದೆ ಅಂತ ನೋಡೋದಾದ್ರೆ ಈ ಕಾರ್ಬನ್ ಟೆಟ್ರಾಕ್ಲೋರೈಡ್ ನಿಂದ ಈ ಸ್ವಾಟ್ಜ್ ಎಂಬ ಒಂದು ಕ್ರಿಯೆಯ ಮೂಲಕ ಈ ಫ್ರಿಯಾನ್ 12 ಅನ್ನು ತಯಾರಿಸಲಾಗುತ್ತದೆ. ಸರ್, ಇಷ್ಟು ಗೊತ್ತಿರಲಿ, ಕೇಳಬಹುದು ನಿಮಗೆ. ಅದಾದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಯಾವಾಗ? 2014 ಮುಗೀತಿದ್ದು. ಅದಾದ ನಂತರ ಜನ್ಧನ್ ಯೋಜನೆ 2014. ಅದಾದ ನೆಕ್ಸ್ಟ್ ನಿಮಗೆ ಈ ಒಂದು ಫಾರ್ಮುಲಾ ಏನಿದೆ ಅಲ್ವಾ, ಇದು M1 ಮತ್ತು L3T0 ಅನ್ನೋದು ಈ ಒಂದು ಫಾರ್ಮುಲಾ ಡೈಮೆನ್ಷನಲ್ ಫಾರ್ಮುಲಾ ಎದ್ರದ್ದು ಅಂತ ಕೇಳಿದಾನೆ. ಯಾವುದ್ರದ್ದು ಅಂತ ನೋಡೋದಾದ್ರೆ ಡೆನ್ಸಿಟಿಯ ಫಾರ್ಮುಲಾವಾಗಿದೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011 ಜನಗಣತಿಯ ಪ್ರಕಾರ ಭಾರತದ ಎಷ್ಟು ಶೇಕಡಾ ಕೊಳಚೆಯ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ಅಂತ ಹೇಳಿದ್ದಾನೆ, ಸರಿನಾ. ನಾವು ಸ್ಲಮ್ ಅಂತ ಹೇಳ್ತೀವಿ. ಆ ಸ್ಲಮ್ಗೆ ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ, ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಕೊಳಚೆಯ ಪ್ರದೇಶ ಅಂತ ಕರಿತೀವಿ. ಸೊ ಆ ಕೊಳಚೆಯ ಪ್ರದೇಶಗಳಲ್ಲಿ ಎಷ್ಟು ಜನಸಂಖ್ಯೆ ವಾಸ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ನಮ್ಮ ಭಾರತದ ಒಂದು 95 ಮಿಲಿಯನ್ ಜನ ಏನು ಈ ಒಂದು ಕೊಳಗೇರಿಯಲ್ಲಿ ಅಥವಾ ಈ ಒಂದು ಸ್ಲಮ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದೇ ನೀವು ಪ್ರತಿಶತದಲ್ಲಿ ಹೇಳೋದಾದರೆ 17.4% ಜನ ಈ ಒಂದು ಕೊಳಚೆ ಪ್ರದೇಶಗಳಲ್ಲಿ ಅಥವಾ ಈ ಒಂದು ಕೊಳಗೇರಿಯಲ್ಲಿ ಅಥವಾ ಈ ಒಂದು ಸ್ಲಮ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ನೀವು ನೋಡಿರ್ಬೋದು ಸಾಕಷ್ಟು ಸ್ಲಮ್ಗಳು, ಸರಿನಾ. ಎಷ್ಟೋ ಜನಸಂಖ್ಯೆ ಇದೆ, ನೀವು ನೋಡಿರ್ಬೋದು, ಸರಿನಾ. ಸೊ ಈ ನಮ್ಮ ಸೈಡ್ ಎಲ್ಲವೂ ಕೂಡ ನೀವು ಉತ್ತರ ಕರ್ನಾಟಕಕ್ಕೆ ಎಲ್ಲಾದರೂ ಬಂದರೆ ಎಷ್ಟು ನಮ್ಮಲ್ಲಿ ಫ್ರೀಯಾಗಿ ಎಲ್ಲವೂ ಕೂಡ ನೀವು ಇರ್ಬೋದು ಅನಿಸುತ್ತೆ. ಬಟ್ ಇದೇ ನೀವು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಇವಾಗ ಒಂದು 3 ಕೋಟಿ ಜನಸಂಖ್ಯೆ ದಾಟಿರ್ಬೋದು ಅಲ್ಲಿ ಬೆಂಗಳೂರಲ್ಲಿ. ಅಲ್ಲಿ ಏನಾಗಿದೆ ಫುಲ್ ಇವಾಗ ನೀವು ಕೊಳಗೇರಿಯಲ್ಲೆಲ್ಲವೂ ಕೂಡ ಹೋದರೆ ಕೆಲವೊಂದು ಕಡೆ ನೀವು ಉಸಿರಾಡೋಕ್ಕಾಗಲ್ಲ, ಅಷ್ಟು ಕಷ್ಟದ ಪ್ರದೇಶಗಳಿದ್ದಾವೆ. ಇವೆಲ್ಲ ನೀವು ಈ ಬೆಂಗಳೂರು ಮೆಜೆಸ್ಟಿಕ್ ಏನಿದೆಯಲ್ಲ, ಮೆಜೆಸ್ಟಿಕ್ ಟು ಇದಕ್ಕೆ ಹೋಗಿ ನೀವು ಯಾವುದು ಈ ಕೆಂಗೇರಿಗೆ, ಸರಿನಾ. ಆ ಕೆಂಗೇರಿ ಹೋಗೋ ರೂಟಲ್ಲಿ ನೀವು ನೋಡ್ಬೋದು ನೀವು, ಅಥವಾ ಈ ಯಶವಂತಪುರದಿಂದ ಈ ಕೆಂಗೇರಿ ಹೋಗೋ ರೂಟಲ್ಲಿ ನೀವು ಟ್ರೈನಲ್ಲಿ ಹೋಗೋ ಹೇಳ್ತಿದ್ದೀನಿ ನಾನು. ಸೊ ಅಲ್ಲಿ ನೀವು ಪಕ್ಕದೆಲ್ಲ ನೋಡೋದೆಲ್ಲವೂ ಕೂಡ ಸ್ಲಮ್ಗಳಿದ್ದಾವೆ ಎಲ್ಲವೂ ಕೂಡ, ಸರಿನಾ. ಸೊ ಇದು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಎಷ್ಟು ಪರ್ಸೆಂಟೇಜ್ ಜನ ಇದ್ದಾರೆ ಅವರು ಅಂದರೆ 17% ವಾಸ ಮಾಡ್ತಾ ಇದ್ರು. ಯಾವಾಗ? ಈ 2011 ಜನಗಣತಿಯ ಪ್ರಕಾರ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ 2024 ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಮತಕ್ಷೇತ್ರದಿಂದ ಸ್ಪರ್ಧಿಸಿದರು ಅಂತ ಕೇಳಿದ್ದಾರೆ, ಸರಿನಾ. ಇವರು ಯಾವ ಒಂದು ಮತಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ನೋಡೋದಾದ್ರೆ ಒಂದು ಬುಡ್ಗಾಮ್ ಎನ್ನುವ ಒಂದು ಮತಕ್ಷೇತ್ರದಿಂದ, ಒಂದು ವಿಧಾನಸಭಾ ಕ್ಷೇತ್ರದಿಂದ, ಹಾಗೆ ಇನ್ನೊಂದು ಗಂಡೇರ್ಬಲ್ ಎನ್ನುವ ಒಂದು ವಿಧಾನಸಭಾ ಕ್ಷೇತ್ರದಿಂದ ಈ ಓಮರ್ ಅಬ್ದುಲ್ಲಾ ಅವರು ಸ್ಪರ್ಧೆ ಮಾಡ್ತಾರೆ. ಹಾಗೆ 2ರಲ್ಲೂ ಕೂಡ ಗೆಲ್ತಾರೆ. ಯಾರು? ಈ ಓಮರ್ ಅಬ್ದುಲ್ಲಾನವರು. ನೆನ್ಪಿಟ್ಕೊಳ್ಳಿ, ಈ ಜಮ್ಮು ಕಾಶ್ಮೀರದ ಪ್ರಸ್ತುತ ಮುಖ್ಯಮಂತ್ರಿ ಯಾರಾಗಿದ್ದಾರೆ ಅಂದರೆ ಇದೇ ಓಮರ್ ಅಬ್ದುಲ್ಲಾನವರಾಗಿದ್ದಾರೆ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗೆ 28 ರಾಜ್ಯಗಳು ಮತ್ತು ಹಾಗೆ 3 ಕೇಂದ್ರಾಡಳಿತ ಪ್ರದೇಶಗಳ CMಗಳನ್ನು ನೋಡ್ಕೊಂಡು ಹೋಗಿ, ಹಾಗೆ 28 ರಾಜ್ಯಗಳ ಗವರ್ನರ್ಗಳ ಬಗ್ಗೆ ನೋಡ್ಕೊಂಡು ಹೋಗಿ, ಹಾಗೆ 8 ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳ ಬಗ್ಗೆ ನೋಡ್ಕೊಂಡು ಹೋಗಿ. ಅದನ್ನು ಆಲ್ರೆಡಿ ಒಂದು ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಂಡು ಹೋಗಿ, ಇಲ್ಲಾಂದರೆ ಗೂಗಲ್ ಮಾಡಿ ನಿಮಗೆ ಸಿಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಲಾರ್ಡ್ ಮೆಕಾಲ್ ಎಂದು ಕರೆಯಲ್ಪಡುವ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲ್ ಯಾರಿಗೆ ಸಂಬಂಧಿಸಿದ್ದರು ಅಂತ ಕೇಳಿದರೆ ಈ ನಮ್ಮ ಭಾರತದ ಇಂಗ್ಲಿಷ್ ಶಿಕ್ಷಣದ ವ್ಯವಸ್ಥೆಯಲ್ಲಿ ಪರಿಚಯಿಸುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು. 1835ರಲ್ಲಿ ಈ ಮೆಕಾಲೆ ಮಿನಿಟ್ ಎಂಬ ಒಂದು ವರದಿಯನ್ನು ಮಂಡಿಸ್ತಾರೆ. ಯಾರು? ಈ ಮೆಕಾಲೆ ಅವರು, ಲಾರ್ಡ್ ಮೆಕಾಲೆ ಅವರು. ನಮ್ಮ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಕರಿತೀವಿ. ನಮ್ಮ ಭಾರತ ದೇಶದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಯಾರು ಅಂದರೆ ಈ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅವರು, ಸರಿನಾ. ನಮ್ಮ ಭಾರತ ದೇಶದ ಕಾನೂನು ಆಯೋಗದ ಮೊದಲ ಕಾನೂನು ಆಯೋಗದ ಮುಖ್ಯಸ್ಥರು ಕೂಡ ಇದೇ ವ್ಯಕ್ತಿ. ಯಾರು? ಇದೇ ಲಾರ್ಡ್ ಮೆಕಾಲೆ. ಯಾವಾಗ? 1834ರಿಂದ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಈಗ 23ನೇ ಕಾನೂನು ಆಯೋಗದ ಮುಖ್ಯಸ್ಥರು ಯಾರಾಗಿದ್ದಾರೆ ಹೇಳ್ಬೋದಾ? ಹೇಳಿ ನೋಡೋಣ. ದಿನೇಶ್ ಮಹೇಶ್ವರಿ ಅಂತ ಕಂಡುಬರ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ, ಟೈಮ್ ಇಲ್ಲ ಸ್ವಲ್ಪ, ಅದಕ್ಕೆ ಸ್ಪೀಡಾಗಿ ಹೋಗ್ತಿದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಲಿಪು ಲೇಕ್ ಯಾವ ದೇಶಗಳ ತ್ರಿಕೋನ ಜಂಕ್ಷನಲ್ಲಿ ಇದೆ ಅಂತ ಕೇಳಿದ್ದಾನೆ. ಲಿಪು ಲೇಕ್ ರೀ, ಎಷ್ಟು ಸರಿ ಕೇಳಿಲ್ಲ ಕ್ವಶನ್ ಇದು. ನಮ್ಮ ಇಂಡಿಯಾ. ಅದಾಂದರೆ ಇಲ್ಲಿ ಮೇಲ್ಗಡೆ ಹೋದರೆ ನಿಮಗೆ ಈ ಯಾವುದು
ಚೀನಾ, ಇಲ್ಲಿ ಕೆಳಗಡೆ ಇಲ್ಲಿ ಬಂದರೆ ನಿಮಗೆ ನೇಪಾಳ. ಓಕೆ, ಈ ಇಂಡಿಯಾ ಮತ್ತು ಚೀನಾ ಮತ್ತು ನೇಪಾಳ ಈ ಮೂರರ ಟ್ರೈ ಪಾಸಲ್ಲಿ ಮೀನ್ಸ್ ಈ ಉತ್ತರಾಖಂಡದ ಒಂದು ಪಾಸಲ್ಲಿ, ಉತ್ತರಾಖಂಡದ ಒಂದು ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಪಾಸ್ ಯಾವುದು ಅಂದರೆ ಈ ಲಿಪು ಲೇಕ್ ಪಾಸ್ ಅನ್ನೋದು. ಈ ದಿಪು ಪಾಸ್ ಅನ್ನುವ ಒಂದು ಟ್ರೈ ಜಂಕ್ಷನ್ ಎಲ್ಲಿ ಕಂಡುಬರುತ್ತೆ ನಿಮಗೆ? ದಿಪು ಅನ್ನೋದು ಏನಿಲ್ಲ, ದೀಪು ಹುಡುಗಿ ಹೆಸರಲ್ಲ, ಇದೊಂದು ದಿಪು ಅನ್ನೋದೊಂದು ಪಾಸ್ ಆಗಿದೆ, ಸರಿನಾ? ಸೊ ಇದು ಯಾವುದಂದ್ರೆ ಇಂಡಿಯಾ, ಚೀನಾ ಹಾಗೆ ಮಯನ್ಮಾರಲ್ಲಿ ಕಂಡುಬರ್ತದೆ ಯಾವುದು ಈ ದಿಪು ಪಾಸ್ ಅನ್ನೋದು. ನೆನ್ಪಿಟ್ಕೊಳ್ಳಿ, ಇದು ಎಲ್ಲಿ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಪಾಸ್ ಆಗಿದೆ. ಹಾಗೆ ಈ ಲಿಪು ಲೇಕ್ ಏನಿದೆ ಅಲ್ವಾ, ಈ ಲಿಪು ಲೇಕು ಅಥವಾ ಈ ಲಿಪು ಲೇಕ್ ಪಾಸು ಅಥವಾ ಈ ಒಟ್ಟಿನಲ್ಲಿ ಲಿಪು ಅನ್ನೋದು ನೆನ್ಪಿಟ್ಕೊಳ್ಳಿ, ಸರಿನಾ? ಲಿಪ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಇದೇನು ಅಂದರೆ ಈ ಕೈಲಾಸ ಪರ್ವತಕ್ಕೆ ನಮ್ಮ ಭಾರತ ದೇಶದವರು ಕೈಲಾಸ ಪರ್ವತಕ್ಕೆ ಹೋಗೋದಾದರೆ ಯಾವ ಒಂದು ಪಾಸ್ ಮುಖಾಂತರ, ಯಾವ ಒಂದು ಲೇಕ್ ಮುಖಾಂತರ ದಾಟಿ ಹೋಗ್ತಾರೆ ಅಂತ ಕೇಳ್ತಾನೆ, ಇದೇ ಒಂದು ಲಿಪು ಲೇಕು. ಮಾನಸ ಸರೋವರಕ್ಕೆ ಹೋಗುವಾಗ ಯಾವ ಒಂದು ಲೇಕನ್ನು ದಾಟಿ ಹೋಗ್ತೀವಿ ಅಂತ ಕೇಳ್ತಾನೆ, ಇದೇ ಒಂದು ಲಿಪು ಲೇಕು, ನೆನ್ಪಿಟ್ಕೊಳ್ಳಿ, ಸರಿನಾ? ಇಫ್ ಏನಾದರೂ ಕ್ವಶನ್ ನಾನು ಹೀಗೆ ಕೇಳ್ತೀನಿ, ನಾನು ದೆಹಲಿಯಿಂದ ಮಾನಸ ಸರೋವರಕ್ಕೆ ಹೋಗಬೇಕಾದರೆ ಲಿಪು ಲೇಕ್ನಿಂದ ಹೊರಡುತ್ತೇನೆ. ನಾನೇನಾದರೂ ಅಸ್ಸಾಂ ಮೂಲಕ ಅಥವಾ ಬಂಗಾಳದ ಮೂಲಕ, ಬಂಗಾಳ ಮೀನ್ಸ್ ಈ ಕೋಲ್ಕತ್ತಾ ಅಂತ ತಗೊಳ್ಳಿ, ಈ ಕಲ್ಕತ್ತಾದ ಮೂಲಕ ಈ ಮಾನಸ ಸರೋವರಕ್ಕೆ ಹೋಗಲು ಯಾವ ಒಂದು ಪಾಸಿನ ಮುಖಾಂತರ ಹೋಗಬಹುದು, ಇದನ್ನು ನೀವು ಸಜೆಸ್ಟ್ ಮಾಡಿ ಅಂತ ಕೇಳ್ತೀನಿ. ನಾನೇನಾದರೂ ಕ್ವಶನ್ ಪೇಪರ್ ತೆಗೆಯೋನಾಗಿದ್ರೆ. ಸೊ ಇವಾಗ ಆನ್ಸರ್ ಹೇಳಿ, ಎಲ್ಲರೂ ಕೂಡ ಇದ್ರ ರಟ್ಟ ಹೊಡೆದಿರ್ತೀರಾ. ಓಕೆ, ಈ ಮಾನಸ ಸರೋವರಕ್ಕೆ ಹೋಗೋದು ಯಾವುದು ಅಂದರೆ ಲಿಪು ಲೇಕ್ ಅಂತ. ಬಟ್ ಇಲ್ಲಿ ಬಂಗಾಳದವರಿಗೆ ಅವ್ರು ಯಾಕ್ರಿ ಹೀಗೆ ಬಂದು ಇಲ್ಲಿ ದೆಹಲಿ ಮೇಲಿಂದ ಇದು ಹೋಗ್ತಾರೆ, ದೆಹಲಿ ಮೇಲಿಂದ ಉತ್ತರಾಖಂಡಕ್ಕೆ ಹೋಗಿ ಅಲ್ಲಿಂದ ಲಿಪು ಲೇಕ್ ಯಾಕೆ ಹೋಗ್ತಾರೆ, ಸರಿನಾ? ಕೊಂಕಣ ಸುತ್ತಿ ಮಲೆಯರ್ಗೆ ಹೋಗೋದಂತಾರೆ ಗೊತ್ತಾ, ಹಾಗಾಗುತ್ತೆ ಅದು. ಸೊ ಅವರು ಡೈರೆಕ್ಟಾಗಿ ಹೋಗ್ತಾರೆ, ಯಾವ ಒಂದು ಪಾಸ್ ಮುಖಾಂತರ ಹೋಗ್ತಾರೆ ಅದನ್ನು ನೀವು ಕಾಮೆಂಟ್ ಮಾಡಿ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್, ಬ್ಯೂಟಿಫುಲ್ ಆಗಿರ್ತಕ್ಕಂಥ ನಿಮ್ಮಂಥ ಸ್ಟೂಡೆಂಟ್ಸ್ಗಳ ಸಲುವಾಗಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1741ರಲ್ಲಿ ನಡೆದ ಕೋಲಾಚಲ್ ಕದನದಲ್ಲಿ ಯಾರು ಸೋತರು ಅಂತ ಕೇಳಿದ್ದಾನೆ. ಈ ಕೋಲಾಚಲ್ ಕದನವು ಯಾವಾಗ ನಡೀತದೆ? ಫಸ್ಟು ಈ 1741 ಆಗಸ್ಟ್ 15 ನಡೀತದೆ. ಇದು ಟ್ರಾವಂಕೂರ್ ಮತ್ತು ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ನಡೆಯಿತು. ಯಾರ್ಯಾರ ಮಧ್ಯೆ? ಈ ಟ್ರಾವಂಕೂರ್ ಮತ್ತು ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ನಡೀತದೆ. ಹಾಗೆ ಈ ಯುದ್ಧದಲ್ಲಿ ರಾಜ ಮಾರ್ತಾಂಡ ವರ್ಮ ನೇತೃತ್ವದ ಟ್ರಾವಂಕೂರ್ ಸೈನ್ಯವು ಅಡ್ಮಿರಲ್ ಯುಸ್ಟಾಚಿಯಸ್ ಡಿ ಲ್ಯಾನೋವ್ ನೇತೃತ್ವದ ಡಚ್ ಸೈನ್ಯವನ್ನು ಸೋಲಿಸಿತು. ಮೀನ್ಸ್ ಈ ಟ್ರಾವಂಕೋರ್ ನಮ್ಮ ರಾಜ ವಿನ್ ಆದ ಯಾರು? ಈ ನಮ್ಮ ಮಾರ್ತಾಂಡ ವರ್ಮ ಅವರು, ಸರಿನಾ? ಹಾಗೆ ಈ ಯುದ್ಧವು ಭಾರತದಲ್ಲಿ ಡಚ್ ಪ್ರಭಾವದ ಅತ್ಯಂತ ಆರಂಭವನ್ನು ಗುರುತಿಸಿತು, ಸರಿನಾ? ಇದು ಕೂಡ ನೆನ್ಪಿಟ್ಕೊಳ್ಳಿ ನೀವು. ಇದು ಯಾವಾಗ ನಡೆದಿದೆ ಅಂದರೆ ಇದು ಒಂದು 1741 ಇಸ್ವಿಯಲ್ಲಿ ನಡೆದಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತೀಯ ಸಂವಿಧಾನದಲ್ಲಿ ನ್ಯಾಯಾಂಗ ವಿಮರ್ಶೆಯ ನಿಬಂಧನೆಯನ್ನು ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿದೆ? ಏನಾದರೂ ಪ್ರೈಮ್ ಮಿನಿಸ್ಟರ್ಗೆ ಗುಮ್ಮೋದು, ಅದಾದರೆ ಪ್ರೆಸಿಡೆಂಟ್ಗೆ ಗುಮ್ಮೋದು, ಅದಾದ ನಂತರ ಏನಾದರೂ ಬೇರೆ ನೀವು ಏನಾದರೂ ತಪ್ಪು ಮಾಡಿದ್ರೆ ನಿಮಗೆ ನ್ಯಾಯಾಂಗ ಬಂಧನದಲ್ಲಿ ಹಿಡಿದು ನಿಮಗೆ ನ್ಯಾಯಾಂಗದವರು ಮೀನ್ಸ್ ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ದವರು, ಹೈಕೋರ್ಟ್ದವರು ಗುಮ್ಮೋದು ಮೀನ್ಸ್ ಏನು ಅಂದರೆ ಅವರಿಗೊಂದು ತರಾಟೆ ತೊಗೊಳ್ಳೋದು. ಹಾಗೆ ಏನಾದರೂ ಇದ್ದರೆ ಅದು ಆಲ್ಮೋಸ್ಟ್ ನಿಮಗೆ ಬಂದಿರೋದಿಲ್ಲ ಅಂದರೆ ಅಮೆರಿಕದಿಂದ ಬಂದಿರುತ್ತೆ. ಮೀನ್ಸ್ ಇವಾಗ ಇಂಪೀಚ್ಮೆಂಟ್ ನೀವು ತೊಗೊಳ್ಳಿ, ಇಂಪೀಚ್ಮೆಂಟ್ ಈ ಪ್ರಧಾನಮಂತ್ರಿ ಮೀನ್ಸ್ ಯಾವುದು ಪ್ರೆಸಿಡೆಂಟ್ನ ಇಂಪೀಚ್ಮೆಂಟ್ ಯಾವುದೊಂದು ಕನ್ನಡದಲ್ಲಿ ಹೇಳ್ತೀವಿ ನಾವು ಅದನ್ನು ಮಹಾಭಿಯೋಗ ಪ್ರಕ್ರಿಯೆ ಅಂತ. ಎಷ್ಟನೇ ಒಂದು ಆರ್ಟಿಕಲಲ್ಲಿ ಇದೆ? 61ನೇ ಆರ್ಟಿಕಲಲ್ಲಿ ಇದೆ, ಸರಿನಾ? ಆ ಇಂಪೀಚ್ಮೆಂಟ್ಗೆ ಬಗ್ಗೆ ಹೇಳಿರ್ತಕ್ಕಂಥ ಒಂದು ದೇಶ ಯಾವುದು ಅಂದರೆ ಇದೇ ಅಮೆರಿಕ, ಸರಿನಾ? ಅಮೆರಿಕದಿಂದ ತಂದಿದ್ದೀವಿ ಅದನ್ನು ಇಂಪೀಚ್ಮೆಂಟ್ನ ನಾವು, ಸರ್ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಇದನ್ನು. ಹಾಗೆ ನ್ಯಾಯಾಂಗ ವಿಮರ್ಶೆಯನ್ನು ಇದೇ ಒಂದು ಅಮೆರಿಕ ದೇಶ ಕೊಟ್ಟಿದೆ ನಮಗೆ, ಯಾವುದು ನ್ಯಾಯಾಂಗ ವಿಮರ್ಶೆಯನ್ನು. ಸೊ ಇಲ್ಲಿ ಬೇರೆ ಬೇರೆ ದೇಶಗಳಿಂದ ಏನೇನು ತಂದಿದ್ದೀವಿ ಅಂತ ನಾನು ಹಾಕಿದ್ದೀನಿ, ಇನ್ನೂ ಸ್ವಲ್ಪ ನೋಡ್ಕೊಳ್ಳಿ. ಏನು ಸ್ವತಂತ್ರ ನ್ಯಾಯಾಂಗ ಹೇಳುತ್ತೆ, ನೀನು ಸ್ವತಂತ್ರ ಇವಾಗ ಕಾರ್ಯಾಂಗದಲ್ಲಿ ನೀನು ಮಾಡಿದ್ರೆ ಹೆಂಗಪ್ಪ, ನ್ಯಾಯಾಂಗ ಸ್ವಲ್ಪ ಸ್ವತಂತ್ರವಾಗಿರಲಿ, ನಿಂದೇನೋ ಆಟ ನಡೆಯಲ್ಲ ಅಂತ ಹೇಳ್ತದೆ ಯಾರು? ಈ ಅಮೆರಿಕದವರು. ನ್ಯಾಯಾಂಗ ವಿಮರ್ಶೆಯ ಬಗ್ಗೆ ಹೇಳುತ್ತೆ, ನ್ಯಾಯಾಂಗವನ್ನು ವಿಮರ್ಶೆ ಮಾಡಲೇಬೇಕು, ನೀನು ಕೂಡ ಶ್ರೇಷ್ಠ ಅಲ್ಲ, ನಿನಗೂ ಕೂಡ ವಿಮರ್ಶೆ ಮಾಡ್ತೀನಿ ಅಂತ ಹೇಳ್ತದೆ ಯಾವುದು? ಅಮೆರಿಕ. ಆ್ಯಂಡ್ ದೆನ್ ಮೂಲಭೂತ ಹಕ್ಕುಗಳು ಕೊಡಲೇಬೇಕು, ಮೂಲಭೂತ ಹಕ್ಕುಗಳು ರೈಟ್ಸ್ ಇದಾವೆ ನಿನ್ನ ಜನರಿಗೆ, ನೀನೇನು ಭಾರಿ ಅಲ್ಲ ಅಂತ ಹೇಳ್ತದೆ ಯಾವುದು? ಅಮೆರಿಕ. ಅದಾಂತರ ಉಪಾಧ್ಯಕ್ಷರ ಹುದ್ದೆಯ ಬಗ್ಗೆ ಹೇಳುತ್ತೆ, ಅಧ್ಯಕ್ಷ ನೀನು ಒಬ್ಬನೇ ಇದ್ರೆ ಹೇಗಪ್ಪ, ಸೆಕೆಂಡ್ ಪ್ರಜೆಯೂ ಕೂಡ ಇರಲಿ, ಉಪಾಧ್ಯಕ್ಷ ತಗೋ, ನಮ್ಮ ಕಮಲಾ ಹ್ಯಾರಿಸ್ ಇದಾರಲ್ಲ ನೀನು ಕೂಡ ಒಬ್ರು ಇರಂಗೆ ತಗೋ ಅಂತ ಹೇಳ್ತದೆ ಯಾವುದು? ಇದೇ ಅಮೆರಿಕ. ಹಾಗೆ ಐರ್ಲೆಂಡ್ ದೇಶದಿಂದ ಯಾವ್ಯಾವುದನ್ನು ತಂದಿದ್ವಿ? ರಾಜನೀತಿ ನಿರ್ದೇಶಕ ತತ್ವಗಳನ್ನ ತಂದಿದ್ವಿ. ಹಾಗೆ ಅಧ್ಯಕ್ಷರ ಚುನಾವಣೆಯ ವಿಧಾನವನ್ನು ತಂದಿದ್ವಿ. ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರುಗಳ ಬಗ್ಗೆ ಒಂದು ಮಾಹಿತಿಯನ್ನು ಈ ಒಂದು ಐರ್ಲೆಂಡ್ ದೇಶದಿಂದ ತಂದಿದ್ವಿ. ಬಟ್ ಈ ರಾಜ್ಯಸಭೆಯಲ್ಲಿ ಬರ್ತಕ್ಕಂತಹ ಸದಸ್ಯರ ಈ ಒಂದು ಎಲೆಕ್ಷನನ್ನು ಯಾವ ದೇಶದಿಂದ ತಂದಿದ್ವಿ? ಸೌತ್ ಆಫ್ರಿಕಾ ದೇಶದಿಂದ ತಂದಿದ್ವಿ. ನಾಮನಿರ್ದೇಶನ ಅಂತ ಕೇಳಿದ್ರೆ ನಿಮಗೆ, ಓಕೆ, ಅದನ್ನು ನಿಮಗೆ ಈ ಐರ್ಲೆಂಡ್ ದೇಶ. ಬಟ್ ಏನಾದರೂ ಅಲ್ಲಿ ಅವರಿಗೆ ಎಲೆಕ್ಷನ್ ಆಗೋದು, ರಾಜ್ಯಸಭೆಯ ಸದಸ್ಯರಿಗೆ ಎಲೆಕ್ಷನ್ ಆಗೋದು ಕೇಳಿದ್ರೆ ನಿಮಗೆ ಸೌತ್ ಆಫ್ರಿಕಾದಿಂದ. ಉಳಿದೆಲ್ಲವೂ ಕೂಡ ನೀವು ನೋಡ್ಕೊಳ್ಳಿ. ಹಾಗೆ ಸಮಕಾಲೀನ ಪಟ್ಟಿ ಇದು ಇಂಪಾರ್ಟೆಂಟ್ ಆಗುತ್ತೆ, ಇದು ಆಸ್ಟ್ರೇಲಿಯಾದಿಂದ. ಅದಾನಂತರ ವಾಣಿಜ್ಯ ವ್ಯಾಪಾರ ಸ್ವತಂತ್ರ ಇದು ಆಸ್ಟ್ರೇಲಿಯಾದಿಂದ. ಸಂಸತ್ತಿನ ಜಂಟಿ ಅಧಿವೇಶನ ಇದು ಆಸ್ಟ್ರೇಲಿಯಾದಿಂದ. ಅದಂತರ ನಮ್ಮ ಬ್ರಿಟನ್ನಿಂದ ಇದನ್ನೇನು ತಂದಿದ್ದೀವಿ ನೋಡ್ಕೊಳ್ಳಿ. ಏಕಪೌರತ್ವ ಹೌದು, ಕಾನೂನಿನ ನಿಯಮ ಹೌದು, ಅದಾನಂತರ ಸಂಸದೀಯ ಸರ್ಕಾರ ವ್ಯವಸ್ಥೆ ಹೌದು, 1909ರಲ್ಲಿ 1919ರಲ್ಲಿ ಅದೇ ಇತ್ತಲ್ವಾ. ದ್ವಿಸದಸ್ಯ ಶಾಸಕಾಂಗ 1919 ಆ್ಯಂಡ್ ದೆನ್ ಸಂಪುಟ ವ್ಯವಸ್ಥೆ ಹೌದು, ಇದೇ ಬ್ರಿಟನ್ನಿಂದ. ಸಂಸದೀಯ ಕಾರ್ಯವಿಧಾನ, ಸಂಸದ ಏನಾದರೂ ಆ ವರ್ಡ್ ಬಂತ ಬ್ರಿಟನ್ ಅಂತ ಟಿಕ್ ಹಾಕಿ ಬಂದ್ಬಿಡೋಕಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಸಂವಿಧಾನದ ಪ್ರಕಾರ ದೇಶದ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಸಚಿವರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? ಯಾರು ಬೋಧನೆ ಮಾಡ್ತಾರೆ ಅಂದರೆ ಅಧ್ಯಕ್ಷರು ಬೋಧನೆ ಮಾಡ್ತಾರೆ. ಯಾರಿಗೆ? ದೇಶದ ಪ್ರಧಾನಮಂತ್ರಿಗೆ, ಹಾಗೆ ಆತನ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳಿಗೆ ಎಲ್ಲರಿಗೂ ಕೂಡ ಪ್ರಮಾಣ ವಚನ ಬೋಧನೆ ಮಾಡೋರು ಯಾರು? ಇದೇ ಅಧ್ಯಕ್ಷರು. ಹಾಗೆ ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗೆ ಪ್ರಮಾಣ ವಚನ ಬೋಧನೆ ಮಾಡೋರು ಯಾರು? ಇದೇ ಅಧ್ಯಕ್ಷರು. ಯಾರು? ನಮ್ಮ ಭಾರತದ ಪ್ರೆಸಿಡೆಂಟ್ ಅವರು. ಹಾಗೆ ಈ
ಅಟಾರ್ನಿ ಜನರಲ್ ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡೋರು ಯಾರು? ಇದೇ ಅಧ್ಯಕ್ಷರು. ಹಾಗೆ CAGಗೆ ಪ್ರಮಾಣ ವಚನ ಬೋಧನೆ ಮಾಡೋರು ಯಾರು? ಇದೇ ಅಧ್ಯಕ್ಷರು. ನೆನ್ಪಿಟ್ಕೊಳ್ಳಿ. ಗವರ್ನರ್ಗೆ ನೇಮಕ ಮಾಡ್ತಾರೆ, ಬಟ್ ಪ್ರಮಾಣ ವಚನ ಬೋಧಿಸೋರು ಆ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ಸರಿನಾ? ಕನ್ಫ್ಯೂಷನ್ ಆಗೋದು ಬೇಡ, ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮಾಳ್ವಾ ಪ್ರಸ್ಥಭೂಮಿಯು ಛೋಟಾ ನಾಗ್ಪುರ ಪ್ರಸ್ಥಭೂಮಿಯಿಂದ ಯಾವ ದಿಕ್ಕಿನಲ್ಲಿದೆ ಅಂತ ಕೇಳಿದ್ದಾನೆ. ಇವಾಗ ಛೋಟಾ ನಾಗ್ಪುರ ಎಲ್ಲಿದೆ, ಮಾಳ್ವಾ ಎಲ್ಲಿದೆ ಅಂತ ನನಗೆ ಗೊತ್ತಿದ್ರೆ ಬೇಕಲ್ವಾ? ಸರ್ ಪ್ಲೇಟೋ ಬಗ್ಗೆ ಪ್ರಶ್ನೆನ ಕೇಳ್ತಾನೆ, ಪ್ಲೇಟೋ ಬಗ್ಗೆ ನೋಡ್ಕೊಂಡು ಹೋಗಿ. ಪ್ಲೇಟೋ ಏನಿಲ್ಲ, ಜಸ್ಟ್ ನಿಮಗೆ ಮೂರೇ ಬರ್ತವೆ. ಒಂದು ನಾರ್ತ್ ಈಸ್ಟ್ ಪ್ಲೇಟೋಗಳು ಮತ್ತು ಸೆಂಟ್ರಲ್ ಪ್ಲೇಟೋ, ಅದಾದ ನಂತರ ನಿಮಗೆ ನಮ್ಮ ಡೆಕ್ಕನ್ ಪ್ಲೇಟೋ ಅಂತ ಮೂರು ಬರ್ತವೆ. ಆ ಮೂರಲ್ಲಿ ನಿಮಗೆ ಸಬ್ ಬರ್ತವೆ. ಇದು ಯಾವುದು? ಎರಡು ಕೂಡ ನಿಮಗೆ ಸೆಂಟ್ರಲ್ ಪ್ಲೇಟೋದಲ್ಲೇ ಕೇಳಿದ್ದಾನೆ. ಈ ಸೆಂಟ್ರಲ್ ಪ್ಲೇಟೋದಲ್ಲಿ ಎರಡು ಬರ್ತವೆ. ಒಂದು ಈ ಮಧ್ಯಪ್ರದೇಶ ಪ್ಲೇಟೋಗಳು, ಅದಾದ ನಂತರ ಇನ್ನೊಂದು ನಿಮಗೆ ಈ ಜಾರ್ಖಂಡ್ ಪ್ಲೇಟೋ ಅಂತ ಕಂಡುಬರ್ತದೆ. ಈ ಛೋಟಾ ನಾಗ್ಪುರ ಪ್ಲೇಟೋ ಏನಿದೆ ಅಲ್ವಾ, ಇದು ಜಾರ್ಖಂಡದಲ್ಲಿ ಕಂಡುಬರ್ತದೆ ಪ್ರಸ್ಥಭೂಮಿ. ಈ ಮಾಳ್ವಾದು ಏನಿದೆ ಅಲ್ವಾ, ಇದೊಂದು ಮ್ಯಾಪ್ ನೆನ್ಪಿಟ್ಕೊಳ್ಳಿ. ಹೀಗೆ ಯಾವುದು ಹೀಗಿದೆ ಅಲ್ವಾ, ಇಲ್ಲಿ ಒಂದು ಮಧ್ಯಪ್ರದೇಶ ಕಂಡುಬರುತ್ತೆ ಅಂತ ಅನ್ಕೊಳ್ಳಿ. ಸರಿನಾ? ಇಲ್ಲಿ ಏನಾಗಿದೆ, ಇಲ್ಲಿ ಕಂಡುಬರ್ತಕ್ಕಂಥದ್ದು ಒಂದು ಮಾಳ್ವಾ ಪ್ರಸ್ಥಭೂಮಿ. ಇದರ ಮೇಲ್ಗಡೆ ಕಂಡುಬರ್ತದೆ ನಿಮಗೆ ಈ ಒಂದು ಬಂದೇಲ್ಖಂಡ ಅಂತ ಒಂದು ಪ್ರಸ್ಥಭೂಮಿ ಕಂಡುಬರುತ್ತೆ. ಹಾಗೆ ಇಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಸ್ಥಭೂಮಿ ಯಾವುದಂದರೆ ಬಾಗೇಲ್ಖಂಡ ಅನ್ನೋ ಒಂದು ಪ್ರಸ್ಥಭೂಮಿ ಕಂಡುಬರುತ್ತೆ. ಹಾಗೆ ಇಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಸ್ಥಭೂಮಿ ಯಾವುದು ಅಂದರೆ ಇದೇ ಒಂದು ನಾಗ್ಪುರ ಪ್ರಸ್ಥಭೂಮಿ, ಛೋಟಾ ನಾಗ್ಪುರ ಪ್ರಸ್ಥಭೂಮಿ ಕಂಡುಬರುತ್ತೆ. ಸರಿನಾ? ಇಲ್ಲಿ ಒಂದು ಪ್ರಸ್ಥಭೂಮಿ ಕಂಡುಬರುತ್ತೆ, ಜಾಸ್ತಿ ಬುಕ್ಕಲ್ಲಿ ಅದು ಮೆನ್ಷನ್ ಇಲ್ಲ. ಯಾವುದು ಅಂದರೆ ಮೇವಾರ ಪ್ರಸ್ಥಭೂಮಿ ಅಂತ ಕಂಡುಬರುತ್ತೆ. ಹಾಗೆ ಇದ್ರ ಕೆಳಗಡೆ ಒಂದು ಪ್ರಸ್ಥಭೂಮಿ ಕಂಡುಬರುತ್ತೆ, ಈ ಮಹಾರಾಷ್ಟ್ರ ಪ್ರಸ್ಥಭೂಮಿ. ಸರಿನಾ? ಮರಾಠ ಪ್ರಸ್ಥಭೂಮಿ ಅಥವಾ ಮಹಾರಾಷ್ಟ್ರ ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ. ಅದ್ರ ಕೆಳಗಡೆ ಮೈಸೂರು ಪ್ರಸ್ಥಭೂಮಿ ಅಥವಾ ಕರ್ನಾಟಕ ಪ್ರಸ್ಥಭೂಮಿ ಅಂತ ಕಂಡುಬರುತ್ತೆ. ಈ ಎರಡರ ಪಕ್ಕ ಇಲ್ಲಿ ಕಂಡುಬರುತ್ತೆ ಒಂದು ಈ ತೆಲಂಗಾಣ ಪ್ರಸ್ಥಭೂಮಿ ಅಂತ ಕಂಡುಬರುತ್ತೆ. ಇದ್ರ ಮೇಲ್ಗಡೆ ಒಂದು ಪ್ರಸ್ಥಭೂಮಿ ಕಂಡುಬರುತ್ತೆ. ಆ ಪ್ರಸ್ಥಭೂಮಿಗೆ ನಾವು ದಂಡಕಾರಣ್ಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಇದು ಯಾವ್ಯಾವ ರಾಜ್ಯಗಳಲ್ಲಿ ಅಂದರೆ ಒಂದು ಛತ್ತೀಸ್ಗಢ ಮತ್ತು ಈ ಒಡಿಶಾ ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಹಾಗೆ ಇಲ್ಲೊಂದು ಪ್ರಸ್ಥಭೂಮಿ ಕಂಡುಬರುತ್ತೆ, ಅದನ್ನ ಶಿಲಾಂಗ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಸರಿನಾ? ಪ್ರಸ್ಥಭೂಮಿಗಳ ಒಂದು ಚಾಪ್ಟರ್ 1 hour ಚಾಪ್ಟರ್ ಮುಗೀತಿಲ್ಲಿ. ಸರಿನಾ? ಇಷ್ಟೇ ನೆನ್ಪಿಟ್ಕೊಳ್ಳಿ, ಇಷ್ಟೇ ಸಾಕು ನಿಮಗೆ. ಏನು ಈ ಯಾವ ರಾಜ್ಯಗಳಲ್ಲಿ ಕಂಡುಬರ್ತವೆ, ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನಿ ಗೊತ್ತಾಗುತ್ತೆ ಅಲ್ವಾ ನಿಮಗೆ? ಇಲ್ಲಿದೆ ಕರ್ನಾಟಕದಲ್ಲಿ ಅಂತ ಹೇಳಿದೆ, ಮೀನ್ಸ್ ಕರ್ನಾಟಕ ಪ್ರಸ್ಥಭೂಮಿ ಕರ್ನಾಟಕದಲ್ಲಿ ಕಾಣಬೇಕತ್ತಾನೆ. ಸ್ಪೆಷಲಿ ಏನು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ. ಸರಿನಾ? ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ್ದು ಕಂಡುಬರುತ್ತೆ ಅಂದರೆ ಈ ಮಹಾರಾಷ್ಟ್ರ ಪ್ರಸ್ಥಭೂಮಿ ಕಂಡುಬರುತ್ತೆ ನಮ್ಮಲ್ಲಿ. ಸರಿನಾ? ಅದಾಂತರ ಈ ತೆಲಂಗಾಣದ ಗೊತ್ತಾಯಿತು, ದಂಡಕಾರಣ್ಯ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಯಾವ ರಾಜ್ಯ ಅಂತ, ಒಡಿಶಾ ಮತ್ತು ಜಾರ್ಖಂಡ. ಅದಾಂತರ ಇಲ್ಲಿ ಮಾಳ್ವಾ ಎಲ್ಲಿದೆ ಇಲ್ಲಿದೆ ಅಂತ ಹೇಳಿದ್ದೀನಿ. ಅದಾಂತರ ನಿಮಗೆ ಈ ಬಂದೇಲ್ಖಂಡ ಎಲ್ಲಿ ಕಂಡು ಬರುತ್ತೆ ಅಂದರೆ ಇಲ್ಲಿ ಮೇಲ್ ಕಂಡು ಬರುತ್ತೆ ಅಂತ ಹೇಳಿದ್ದೀನಿ. ಸ್ವಲ್ಪ ಈ ಮಾಳ್ವಾದ ಮೇಲ್ ಕಂಡು ಬರುತ್ತೆ ಅಂತ ಹೇಳಿದ್ದೀನಿ. ಅದಾಂತರ ಇಲ್ಲಿ ಯಾವುದು ಅಂದರೆ ಇದೊಂದು ಬಾಗೇಲ್ಖಂಡ ಅಂತ ಕಂಡು ಬರುತ್ತೆ. ಇಲ್ಲಿ ನಾಗ್ಪುರ ಅಂತ ಹೇಳಿದೆ, ಇಲ್ಲಿ ಶಿಲಾಂಗ್ ಪ್ಲೇಟೋ ಅಂತ ಹೇಳಿದೆ. ಮುಗೀತಲ್ವಾ? ಮುಗೀತಿಷ್ಟೇ. ಪ್ಲೇಟೋಗಳ ಬಗ್ಗೆ ಏನೂ ಇಲ್ಲ ಇಲ್ಲಿ ಜಾಸ್ತಿ ಕ್ವಶನು. ಅದಾಂತರ ಅತಿ ಹೆಚ್ಚು ಕಣಜ ಇದ್ಯಾವುದು ಖನಿಜಗಳು ಎಲ್ಲಿ ಉತ್ಪಾದನೆ ಮಾಡಲಾಗ್ತದೆ ಅಂತ ನೋಡೋದಾದರೆ ಈ ಒಂದು ಛೋಟಾ ನಾಗ್ಪುರ ಪ್ರಸ್ಥಭೂಮಿಯಲ್ಲಿ ಉತ್ಪಾದನೆ ಮಾಡಲಾಗ್ತದೆ. ಸರಿನಾ? ನಿಮಗೇನಾದರೂ ಸ್ವಲ್ಪ ಹೆಚ್ಚಿಗೆ ಡೆಪ್ತ್ ಏನಾದರೂ ಬೇಕಾಗಿದ್ದರೆ ಸ್ವಲ್ಪ ಗೂಗಲ್ ಮಾಡ್ಕೊಳ್ಳಿ, ಏನಿಲ್ಲ, ಈಸಿಯಾಗಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅದನ್ನು ಹೇಳಬೇಕಲ್ವಾ, ಯಾವ ದಿಕ್ಕಿನಲ್ಲಿದೆ? ಇಲ್ಲೇನಾದರೂ ಛೋಟಾ ನಾಗ್ಪುರ ಪ್ರಸ್ಥಭೂಮಿ ಇದ್ದರೆ ಇಲ್ಲಿ ಮಾಳ್ವಾ ಕಂಡು ಬರುತ್ತೆ. ಮೀನ್ಸ್ ಇದು ಇಲ್ಲಿ ಯಾವುದು ಇದು ಈಸ್ಟ್ ಆಗುತ್ತೆ, ಇದು ವೆಸ್ಟ್ ಅಲ್ವಾ, ಮೀನ್ಸ್ ವೆಸ್ಟಲ್ಲಿದೆ, ಪಶ್ಚಿಮ ದಿಕ್ಕಿನಲ್ಲಿದೆ. ಮುಗೀತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025 ಎಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದಾನೆ. ಎಲ್ಲಿ ಅಂದರೆ ಈ ಬಿಹಾರದಲ್ಲಿ ಆಯೋಜನೆ ಮಾಡಲಾಗಿದೆ. ಹಾಗೆ ಈ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಎಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಸರ್ ಅಲ್ಲೇ ಬಿಹಾರದಲ್ಲಿ. ಆಗಲ್ಲ, ಎಲ್ಲಿ ದೀವ್ ದಮನಲ್ಲಿ ಆಯೋಜನೆ ಮಾಡಲಾಗಿದೆ. ಹಾಗೆ ಈ ಖೇಲೋ ಇಂಡಿಯಾ ಯೂತ್ ಗೇಮ್ಸಲ್ಲಿ ಅತ್ಯಂತ ಹೆಚ್ಚು ಪದಕಗಳನ್ನ ಗೆದ್ದವರು ಯಾರು? ಮಹಾರಾಷ್ಟ್ರದವರು. ಹಾಗೆ ಖೇಲೋ ಇಂಡಿಯಾ ಬೀಚ್ ಗೇಮ್ಸಲ್ಲಿ ಅತ್ಯಂತ ಹೆಚ್ಚು ಪದಕಗಳನ್ನ ಗೆದ್ದವರು ಯಾರು ಅಂದರೆ ಮಣಿಪುರದವರು. ನೆನ್ಪಿಟ್ಕೊಳ್ಳಿ, ಎರಡು ಕೂಡ ನಿಮಗೆ ಬೇರೆ ಬೇರೆ ಇದೆ. ಅದಾಂತರ ನೆಕ್ಸ್ಟ್ ನಿಮಗೆ ಈ ಖೇಲೋ ಪ್ಯಾರಾ ಗೇಮ್ಸ್ ನಡೀತದೆ. ಎಲ್ಲಿ ನಡೀತದೆ? ನವದೆಹಲಿಯಲ್ಲಿ ನಡೆದಿದೆ. ಕೇಳ್ಬೋದು, ಇದು ಕೂಡ ನೆನ್ಪಿಟ್ಕೊಳ್ಳಿ. ಇವಕ್ಕೆಲ್ಲವೂ ಕೂಡ ಈ ರಿಮೈನಿಂಗ್ ಏನು ಮಾಹಿತಿ ಇದೆ ಅಲ್ವಾ ಅದನ್ನು ನಾನು ಹೇಳಲ್ಲ, ಸ್ವಲ್ಪ ನೀವು ನೋಡ್ಕೊಳ್ಳಿ, ಬಟ್ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನೊಂದು ಹಾಕಿದೆ ನೋಡಿ ಇಲ್ಲಿ. ಏನು 2024ರಲ್ಲಿ ಡೋಗ್ರಿ ಭಾಷೆಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದಾನೆ. ಡೋಗ್ರಿ ಭಾಷೆ ಫಸ್ಟ್ ಆಫ್ ಆಲ್ ಯಾವ ಒಂದು ರಾಜ್ಯದಲ್ಲಿ ಮಾತಾಡ್ತಾರೆ ಹೇಳ್ರಿ? ಸರಿನಾ? ಯಾವೊಂದು ರಾಜ್ಯದಲ್ಲಿ ಮಾತಾಡ್ತಾರೆ? ಯಾವೊಂದು ರಾಜ್ಯದಲ್ಲಿ ಅಂದರೆ ಅಸ್ಸಾಂ ರಾಜ್ಯದಲ್ಲಿ ಡೋಗ್ರಿ ಭಾಷೆ ಕಂಡುಬರುತ್ತೆ. ಈ ಅಸ್ಸಾಂ ರಾಜ್ಯದಲ್ಲಿ ಒಂದು ಡೋಗ್ರಿ ಭಾಷೆಯನ್ನು ಮಾತಾಡ್ತಾರೆ. ಅದಾದ ನಂತರ ತ್ರಿಪುರಾ ರಾಜ್ಯದಲ್ಲಿ ಯಾವೊಂದು ಭಾಷೆಯನ್ನು ಮಾತಾಡ್ತಾರೆ ಹೇಳ್ಬೋದಾ? ತ್ರಿಪುರಾ ರಾಜ್ಯದಲ್ಲಿ ಯಾವ ಒಂದು ಭಾಷೆಯನ್ನು ಮಾತಾಡ್ತಾರೆ, ಯಾವ ಒಂದು ಭಾಷೆಯನ್ನು ಇವಾಗ ಅಫಿಷಿಯಲ್ ಆಗಿ ತರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಹೇಳಿದಾನ. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಯಾವುದಾದ್ರೂ ಎಕ್ಸಾಮಿಗೆ ಇದು. ಓಕೆ, ಕೋಕ್ ಬರಾಕ್ ಅಂತ ಒಂದು ಲ್ಯಾಂಗ್ವೇಜ್ ಕಂಡುಬರುತ್ತೆ. ಆ ಕೋಕ್ ಬರಾಕ್ ಅನ್ನೋ ಒಂದು ಲ್ಯಾಂಗ್ವೇಜಲ್ಲಿ ಅಂದರೆ ಇದೇ ಒಂದು ಮಣಿಪುರಲ್ಲಿ ಕಂಡುಬರ್ತಕ್ಕಂಥ ಒಂದು ಲ್ಯಾಂಗ್ವೇಜ್ ಆಗಿದೆ. ಸಾರಿ, ತ್ರಿಪುರಾದಲ್ಲಿ ಕಂಡುಬರ್ತಕ್ಕಂಥ ಒಂದು ಲ್ಯಾಂಗ್ವೇಜ್ ಆಗಿದೆ. ಗೊತ್ತಿರಲಿ ನಿಮ್ಗೆ ಕೇಳ್ಬೋದು. ಅದಾದ ನಂತರ ಈ ಡೋಗ್ರಿ ಭಾಷೆಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ನೋಡೋದಾದರೆ ದಿವಂಗತ ಚಮನ್ ಅರೋರಾ ಅವರಿಗೆ ನೀಡಲಾಗಿದೆ. ಅವರ ಪುಸ್ತಕ ಯಾವುದು? ಈಕ್ ಹೋರ್ ಅಶ್ವತ್ಥಾಮ ಅನ್ನೋದು. ಸರ್ ಇದು ಟಫ್ ಇದೆ ಕ್ವಶನ್. ನಾನು ಟಫ್ ಅಂತ ಇದನ್ನು ಹೇಳಲ್ಲ, ಯಾಕಂದರೆ ಆಲ್ರೆಡಿ ಈ ಟಾಪಿಕ್ ಮೇಲೆ ಕ್ವಶನ್ನ ಕೇಳಿದ್ದಾನೆ. ಸರಿನಾ? ಈ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾನೆ. ಆ ಫಸ್ಟ್ ಶಿಫ್ಟ್ ಯಾರಿಗೆ ಬಂದಿತ್ತಲ್ವ ಅದು ಅವರಿಗೆ ಇದು ಟಫ್ ಇದು ಕ್ವಶನ್. ಎಕ್ಸಾಕ್ಟ್ಲಿ ನಿಜವಾಗ್ಲೂ ಟಫ್ ಕ್ವಶನ್ ಇದು. ಸರಿನಾ? ಬಟ್ ಏನಾದರೂ ಇವಾಗ ಇದು ಬಂದಿದೆಯಲ್ಲ ಕ್ವಶನು ಎಕ್ಸಾಕ್ಟ್ ಪ್ರಿಂಟ್ ಹೊಡೆದು ಅದೇ ಕಾಪಿ ಪೇಸ್ಟ್ ಮಾಡಿ ಇಟ್ಟಿದ್ದಾನೆ. ಸರಿನಾ? ಮೀನ್ಸ್ ಇದು ಈಸಿ ಕ್ವಶನ್ ಇದು. ಅದಾಂತರ ಬೇರೆ ಬೇರೆ ಭಾಷೆಗಳಲ್ಲಿ ಈ ಏನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿದ್ದಾರಲ್ವಾ ಅದನ್ನೆಲ್ಲವೂ ಕೂಡ ಇಲ್ಲಿ ಸ್ವಲ್ಪ ಹಾಕಿದ್ದೀನಿ, ಪೇಸ್ಟ್ ಮಾಡಿದ್ದೀನಿ. ಮೀನ್ಸ್ ಈ ಗೂಗಲಿಂದನೇ ಎಕ್ಸಾಕ್ಟ್ ಮಾಹಿತಿ ತಂದಿದ್ದೀನಿ ಇಲ್ಲಿ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಈ ಹಿಂದಿಯಲ್ಲಿ ಯಾರಿಗೆ ಗಗನ್ ಗಿಲ್ ಅವರಿಗೆ ಕೊಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಕೂಡ ಕೊಡ್ತಾ ಇದ್ದಾರೆ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ.
ಯಾವುದು ಬಾಲ ಸಾಹಿತ್ಯ ಪುರಸ್ಕಾರ ಅವಾರ್ಡು ಮತ್ತು ಹಾಗೆ ಯುವ ಪುರಸ್ಕಾರ ಎರಡೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ನೋಡ್ಕೊಳ್ಳಿ ಅದನ್ನು, ಇವತ್ತಿಗೆ ಹಾಕಿದ್ದೀನಿ. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಅದು. ಅದಾನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯಮುನೆಯ ಉಪನದಿ ಯಾವುದು ಅಂತ ಕೇಳಿದ್ದಾರೆ. ಈ ಯಮುನೆಯ ಉಪನದಿಗಳು ಯಾವುದು ಬರುತ್ತೆ? ಅತ್ಯಂತ ದೊಡ್ಡ ಉಪನದಿ ಯಾವುದು ಅಂದರೆ ಚಂಬಲ್ನ ಉಪನದಿ. ಯಾವುದು? ಈ ಯಮುನಾ. ಅದು ಹಾಗೆ ಬೇಡ್, ಕೆನ್ವಾ, ಕೇನ್ ಮತ್ತು ಈ ಸಿಂಧ ನದಿ ಏನಿದೆ ಅಲ್ವಾ, ಇವೆಲ್ಲವೂ ಕೂಡ ನಿಮಗೆ ಯಮುನಾ ಉಪನದಿಗಳು. ಸ್ಪೆಷಲಿ ಏನು ಅಂದರೆ ಇದನ್ನು ನಾವು ಚಂಬಲ್ ನದಿ ಉಪನದಿಗಳು ಅಂತ ಕೂಡ ಹೇಳ್ಬೋದು ಇದನ್ನು. ಹಾಗೆ ಅದು ಆನಂತರ ಹಿಂಡನ್ ಮತ್ತು ಈ ಟೋನ್ ಅಂತ ಹೇಳ್ಬೋದು. ಈ ಟನ್ಸ್ ಅಲ್ಲ, ಇದು ಟೋನು. ಇನ್ನೊಂದು ನೆನಪಿರಲಿ ನಿಮಗೆ, ಈ ಯಮುನಾ ನದಿಯ ಎಡದಂಡೆಯ ಉಪನದಿ ಯಾವುದು ಅಂತ ನಿಮ್ಗೆ ಕೇಳ್ತಾನೆ. ಎಡದಂಡೆಯ ಅತ್ಯಂತ ಉದ್ದವಾದ ಉಪನದಿ ಯಾವುದು ಅಂತ ಕೇಳ್ತಾನೆ. ಇದೇ ಒಂದು ಟೋನ್ ಅಂತಕ್ಕಂಥ ಒಂದು ನದಿ, ಸರಿನಾ? ಟೋನ್ಸ್ ಅಂತ ಗೊತ್ತಿರುತ್ತೆ, ಟೆಲಿಗ್ರಾಮ್ ಯೂಸ್ ಮಾಡೋರಿಗೆ ಟೋನ್ ಅನ್ನೋ ವರ್ಡ್ ನಿಮ್ಗೆ ಗೊತ್ತಿರುತ್ತೆ, ಸರಿನಾ? ಈ ಟೋನ್ ಎನ್ನುವ ಒಂದು ನದಿ ಏನಿದೆ ಅಲ್ವಾ, ಈ ಒಂದು ನದಿ ಏನೆಂದರೆ ಎಡಗಡೆಯಿಂದ ಬಂದು ಸೇರ್ತಕ್ಕಂಥ ನದಿಯಾಗಿದೆ. ಈ ಚಂಬಲ್ ಅನ್ನೋದು ಇಲ್ಲಿ ಸೇರ್ತದೆ, ಬಲದಂಡೆಯಿಂದ ಬಂದು ಸೇರ್ತದೆ. ಬೆಟ್ವಾನು ಇಲ್ಲಿ ಸೇರ್ತದೆ, ಕೇನ್ ಇಲ್ಲಿ ಸೇರ್ತದೆ, ಸಿಂಧ್ ಇಲ್ಲಿ ಸೇರ್ತದೆ, ಸೋನ್ ಇಲ್ಲಿ ಸೇರ್ತದೆ. ಸೋನ್ ಇದಕ್ಕೆ ಸೇರಲ್ಲ, ಡೈರೆಕ್ಟಾಗಿ ಸಿಂಧು ನದಿಗೆ ಸೇರ್ತದೆ. ಆ್ಯಂಡ್ ದೆನ್ ಇದರ ಒಂದು ಸರಿಸುಮಾರು ಉದ್ದ ಎಷ್ಟಿದೆ ಅಂದರೆ 1376 ಕಿಲೋಮೀಟರ್ ಉದ್ದವಿದೆ. ಇದು ಎಲ್ಲಿ ಹುಟ್ಕೊಳ್ತದೆ ಅಂದರೆ ಯಮುನೋತ್ರಿ, ಎಲ್ಲಿ ಉತ್ತರಾಖಂಡ ರಾಜ್ಯದಲ್ಲಿ ಹುಟ್ಕೊಳ್ತದೆ. ಹಾಗೆ ಇದೊಂದು ಹಿಮಾಲಯದಲ್ಲಿ ಹುಟ್ಟಿ ಹರಿತಕ್ಕಂಥ ಒಂದು ನದಿಯಾಗಿದೆ. ಇಷ್ಟು ಗೊತ್ತಿರಲಿ, ನಿಮಗೆ ಕೇಳ್ಬೋದು. ಸೊ ಇದಾಗಿತ್ತು ಇಲ್ಲಿವರೆಗೆ RRB NTPC 18 ಜೂನ್ ಸೆಕೆಂಡ್ ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ಏನಾದರೂ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗ್ತಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.